ಯಾವುದು ನಿಮ್ಮದೋ ಅದನ್ನು ನಿಮ್ಮಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಇದು ಕೇವಲ ಒಂದು ವಾಕ್ಯವಲ್ಲ, ಬದಲಾಗಿ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣರು ನೀಡಿದ ಅದ್ಭುತವಾದ ವಚನವಾಗಿದೆ. ಜೀವನದ ಏಳು ಬೀಳುಗಳಲ್ಲಿ ಮನುಷ್ಯನು ಕುಗ್ಗಿ ಹೋದಾಗ, ಎಲ್ಲೆಡೆಯಿಂದ ನಿರಾಶೆ ಆವರಿಸಿದಾಗ ಮತ್ತು ತನ್ನದೆಲ್ಲವನ್ನೂ ಕಳೆದುಕೊಂಡೆ ಎಂದು ಭಾವಿಸಿದಾಗ ಇದೇ ವಾಕ್ಯವು ಆತ್ಮದಲ್ಲಿ ದೀಪದಂತೆ ಬೆಳಗುತ್ತದೆ. ನಮಸ್ಕಾರ ವೀಕ್ಷಕರೇ, ಕೃಷ್ಣ ಸಂದೇಶ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಬದುಕಿನ ಅತ್ಯಂತ ಆಳವಾದ ಸತ್ಯಗಳನ್ನು ಮತ್ತು ಶ್ರೀಕೃಷ್ಣರ ದಿವ್ಯ ಸಂದೇಶಗಳನ್ನು ಅರಿಯುವ ಪ್ರಯತ್ನ ಮಾಡೋಣ. ಈ ಮಾತುಗಳು ನಿಮ್ಮ ಬದುಕಿಗೆ ಹೊಸ ಭರವಸೆಯನ್ನು ನೀಡಲಿವೆ. ಮನುಷ್ಯನ ಸಹಜ ಸ್ವಭಾವವೆಂದರೆ ಅವನು ಪ್ರತಿಯೊಂದರ ಮೇಲೂ ಹಿಡಿತ ಸಾಧಿಸಲು ಬಯಸುತ್ತಾನೆ. ಅದು ಸಂಬಂಧಗಳಾಗಿರಲಿ, ಹಣವಾಗಿರಲಿ, ಕೀರ್ತಿಯಾಗಿರಲಿ ಅಥವಾ ಮಾನ ಸಮ್ಮಾನವಾಗಿರಲಿ, ಪ್ರತಿಯೊಂದು ತನ್ನದಾಗಿಯೇ ಇರಬೇಕು ಮನುಷ್ಯ ಆಶಿಸುತ್ತಾನೆ. ಆದರೆ ಶ್ರೀಕೃಷ್ಣರು ಹೇಳುತ್ತಾರೆ, ಯಾವುದರ ಮೇಲೆ ನಿನಗೆ ಅಧಿಕಾರವಿದೆಯೋ ಅದು ಎಂದಿಗೂ ಕಳೆದು ಹೋಗುವುದಿಲ್ಲ, ಮತ್ತು ಯಾವುದರ ಮೇಲೆ ನಿನಗೆ ಅಧಿಕಾರವಿಲ್ಲವೋ ಅದನ್ನು ಪಡೆಯಲು ನೀನು ಲಕ್ಷ ಪ್ರಯತ್ನ ಪಟ್ಟರೂ ಅದು ನಿನಗೆ ಸಿಗುವುದಿಲ್ಲ. ಇದೇ ಜೀವನದ ಅತ್ಯಂತ ದೊಡ್ಡ ಸತ್ಯವಾಗಿದೆ. ನಾವು ಮಹಾಭಾರತವನ್ನು ಒಮ್ಮೆ ಹಿಂತಿರುಗಿ ನೋಡಿದರೆ ಅರ್ಜುನನಿಗೂ ಸಹ ಯುದ್ಧ ಭೂಮಿಯಲ್ಲಿ ಇದೇ ಶಿಕ್ಷಣವನ್ನು ನೀಡಲಾಗಿತ್ತು. ಕುರುಕ್ಷೇತ್ರದ ರಣರಂಗದಲ್ಲಿ ನಿಂತಿದ್ದ ಅರ್ಜುನನು ವಿಚಲಿತನಾಗಿದ್ದನು. ತನ್ನ ಪ್ರೀತಿಪಾತ್ರರು, ತನ್ನ ಸುಖ, ತನ್ನ ರಾಜ್ಯ ಎಲ್ಲವೂ ತನ್ನಿಂದ ಕಸಿದುಕೊಳ್ಳಲ್ಪಡುತ್ತದೆ ಎಂದು ಅವನು ಭಯಪಡುತ್ತಿದ್ದನು. ಆದರೆ ಆಗ ಕೃಷ್ಣರು ಅರ್ಜುನನಿಗೆ ಹೇಳಿದರು, ಅರ್ಜುನ, ನೀನು ಕೇವಲ ನಿನ್ನ ಕರ್ತವ್ಯವನ್ನು ಮಾಡು, ಏಕೆಂದರೆ ಯಾವುದು ನಿನ್ನದೋ ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಇದೇ ಕಾರಣದಿಂದಾಗಿ ಅಂತಿಮವಾಗಿ ಪಾಂಡವರಿಗೆ ಅವರ ಹಕ್ಕು ದೊರೆಯಿತು. ಅವರ ದಾರಿ ಎಷ್ಟೇ ಕಠಿಣವಾಗಿದ್ದು ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತದೆ. ಮನುಷ್ಯನು ಯಾವಾಗ ಈ ಸತ್ಯವನ್ನು ಅರ್ಥಮಾಡಿಕೊಳ್ಳುತ್ತಾನೋ ಆಗ ಅವನ ಹೃದಯದಿಂದ ಭಯವು ಸಂಪೂರ್ಣವಾಗಿ ಇಲ್ಲವಾಗುತ್ತದೆ. ಏಕೆಂದರೆ ಭಯ ಎನ್ನುವುದು ಯಾವಾಗಲೂ ಕಳೆದುಕೊಳ್ಳುವ ವಿಷಯಕ್ಕೆ ಸಂಬಂಧಿಸಿರುತ್ತದೆ. ಮನುಷ್ಯನಿಗೆ ಅನಿಸುತ್ತದೆ ತನ್ನ ಹಣ ಹೋಗಿಬಿಡುತ್ತದೆ, ಸಂಬಂಧಗಳು ಮುರಿದು ಹೋಗುತ್ತವೆ ಅಥವಾ ಸಮಾಜದಲ್ಲಿನ ಗೌರವ ಕಳೆದು ಹೋಗುತ್ತದೆ ಎಂದು. ಆದರೆ ಸತ್ಯವೇನೆಂದರೆ ಯಾವುದು ನಿಜವಾಗಿಯೂ ನಿಮ್ಮದೋ ಅದು ನಿಮ್ಮ ಬಳಿಯೇ ಇರುತ್ತದೆ. ಒಂದು ವೇಳೆ ಅದು ನಿಮ್ಮಿಂದ ದೂರ ಹೋದರೂ ಕೂಡ ಅದು ತಿರುಗಿ ಮತ್ತೆ ನಿಮ್ಮ ಬಳಿಗೆ ಬರುತ್ತದೆ. ಕೃಷ್ಣರು ಹೇಳುತ್ತಾರೆ, ಮನುಷ್ಯಗೆ ಕೇವಲ ಕರ್ಮ ಮಾಡುವ ಅಧಿಕಾರವಿದೆಯೇ ಹೊರತು ಫಲದ ಮೇಲಲ್ಲ. ಇದರ ಆಳವಾದ ಅರ್ಥವೇನೆಂದರೆ ಫಲದ ಮಾಲೀಕ ಸ್ವತಃ ಭಗವಂತನಾಗಿದ್ದಾನೆ. ಯಾವಾಗ ಮಾಲೀಕನೇ ಅವನಿರುವಾಗ ನಿಮ್ಮ ಪಾಲಿನ ಫಲವನ್ನು ಕಸಿದುಕೊಳ್ಳುವವರು ಯಾರು? ಜೀವನದಲ್ಲಿ ಎಂದಾದರೂ ಹೀಗೆ ಆಗಿದೆಯೇ? ಯಾರಾದರೂ ನಿಮ್ಮ ಹಕ್ಕನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿರಬಹುದು. ನಿಮ್ಮ ನೌಕರಿ ಹೋಗಿರಬಹುದು, ಯಾರೋ ನಿಮ್ಮವರು ದೂರ ಹೋಗಿರಬಹುದು, ಅಥವಾ ವ್ಯಾಪಾರದಲ್ಲಿ ನಷ್ಟವಾಗಿರಬಹುದು. ಆ ಸಮಯದಲ್ಲಿ ಬದುಕು ಮುಗಿದೇ ಹೋಯಿತು ಎಂದು ಅನ್ನಿಸಿರಬಹುದು. ಆದರೆ ಕಾಲ ಕಳೆದಂತೆ ನಾವು ಹಿಂದೆ ತಿರುಗಿ ನೋಡಿದಾಗ ನಮಗೆ ಅರಿವಾಗುತ್ತದೆ, ಯಾವುದು ಹೋಯಿತೋ ಅದು ವಾಸ್ತವದಲ್ಲಿ ನಮ್ಮದಾಗಿರಲೇ ಇಲ್ಲ, ಮತ್ತು ಯಾವುದು ನಮಗಾಗಿ ಬರೆದಿದೆಯೋ ಅದು ಯಾವುದಾದರೊಂದು ರೂಪದಲ್ಲಿ ನಮ್ಮ ಬಳಿ ಹಿಂತಿರುಗಿ ಬಂದೇ ಬರುತ್ತದೆ. ಶ್ರೀಕೃಷ್ಣರು ಪದೇ ಪದೇ ಇದನ್ನೇ ತಿಳಿ ಹೇಳುತ್ತಾರೆ. ಭರವಸೆ ಇಡು, ಕೇವಲ ನಿನ್ನ ಮೇಲಲ್ಲ, ಬದಲಾಗಿ ಆ ಪರಮಶಕ್ತಿಯ ಮೇಲೆ ಭರವಸೆ ಇಡು. ಯಾವಾಗ ನೀವು ಆ ಭಗವಂತನ ಮೇಲೆ ಭರವಸೆ ಇಡುತ್ತೀರೋ ಆಗ ನಿಮಗೆ ತಿಳಿಯುತ್ತದೆ, ಜಗತ್ತಿನ ಯಾವುದೇ ಶಕ್ತಿಯೂ ನಿಮ್ಮ ನಸೀಬನ್ನು ಬದಲಿಸಲು ಸಾಧ್ಯವಿಲ್ಲ ಎಂದು. ರಾಧೆ ಮತ್ತು ಕೃಷ್ಣರ ಪ್ರೇಮವನ್ನು ನೋಡಿ ಜಗತ್ತಿನ ಯಾವ ಶಕ್ತಿಯೂ ಅವರನ್ನು ಸಂಪೂರ್ಣವಾಗಿ ಬೇರ್ಪಡಿಸಲು ಸಾಧ್ಯವಾಗಲಿಲ್ಲ. ದೈಹಿಕವಾಗಿ ಅವರ ಜೊತೆಗೆ ಇರಲು ಸಾಧ್ಯವಾಗದಿದ್ದರೂ ಇಂದಿಗೂ ಕೂಡ ಎಲ್ಲೇ ರಾಧೆಯ ಹೆಸರಿದೆಯೋ ಅಲ್ಲಿ ಕೃಷ್ಣರ ಹೆಸರು ಇದ್ದೇ ಇರುತ್ತದೆ. ಯಾವುದು ಸತ್ಯವೋ, ಯಾವುದು ಆತ್ಮದಿಂದ ಕೂಡಿದೆಯೋ ಅದು ಎಂದಿಗೂ ಬೇರೆಯಾಗಲು ಸಾಧ್ಯವಿಲ್ಲ ಎನ್ನುವುದಕ್ಕೆ ಇದೇ ಸಾಕ್ಷಿ. ಕೃಷ್ಣರ ಈ ಮಾತು ಕೇವಲ ಸಮಾಧಾನದ ಮಾತಲ್ಲ, ಇದು ಜೀವನದ ಅತಿದೊಡ್ಡ ಪ್ರೇರಣೆಯಾಗಿದೆ. ಯಾವಾಗಲಾದರೂ ನಿಮ್ಮಿಂದ ಯಾರಾದರೂ ಏನನ್ನಾದರೂ ಕಸಿದುಕೊಳ್ಳುತ್ತಿದ್ದಾರೆ ಎಂದು ನಿಮಗೆ ಅನಿಸಿದರೆ ನಿಮ್ಮ ಮನಸ್ಸಿಗೆ ಈ ಮಾತನ್ನು ನೆನಪಿಸಿ, ಯಾವುದು ನನ್ನದೋ ಅದನ್ನು ಯಾರೂ ಕಸಿದುಕೊಳ್ಳಲಾರರು, ಮತ್ತು ಯಾವುದು ನನ್ನದಲ್ಲವೋ ಅದನ್ನು ನಾನು ಎಷ್ಟೇ ಬಯಸಿದರೂ ಅದು ನನ್ನ ಬಳಿ ಉಳಿಯುವುದಿಲ್ಲ. ಇದೇ ಆಲೋಚನೆಯು ಮನುಷ್ಯನನ್ನು ಶಾಂತಗೊಳಿಸುತ್ತದೆ, ಅವನಿಗೆ ಧೈರ್ಯವನ್ನು ನೀಡುತ್ತದೆ, ಮತ್ತು ಇದೇ ಅವನ ಶಕ್ತಿಯಾಗುತ್ತದೆ. ಆದ್ದರಿಂದ ಚಿಂತೆ ಮಾಡಬೇಡಿ. ಒಂದು ವೇಳೆ ಯಾವುದಾದರೂ ಸಂಬಂಧ ಮುರಿದು ಬೀಳುತ್ತಿದ್ದರೆ ಬಹುಶಃ ಆ ಸಂಬಂಧ ನಿಮ್ಮ ಜೀವನದ ಭಾಗವಾಗಿರಲಿಲ್ಲವೇನೋ. ಒಂದು ವೇಳೆ ಹಣ ಕಳೆದು ಹೋಗಿದ್ದರೆ ಬಹುಶಃ ಆ ಹಣ ನಿಮಗೆ ನಿಜವಾದ ಸುಖವನ್ನು ನೀಡಲು ಬಂದಿರಲಿಲ್ಲವೇನೋ. ಮತ್ತು ಒಂದು ವೇಳೆ ಜನರು ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದರೆ ಬಹುಶಃ ಅವರು ಎಂದಿಗೂ ನಿಮ್ಮವರಾಗಿರಲಿಲ್ಲವೇನೋ. ಕೃಷ್ಣರ ವಚನವು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಪ್ರತಿಧ್ವನಿಸುತ್ತದೆ. ಯಾವುದು ನಿಮ್ಮದೋ ಅದನ್ನು ನಿಮ್ಮಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಇದೇ ಸತ್ಯ ಜೀವನದ ಆಧಾರವಾಗಿದೆ. ಮನುಷ್ಯನು ಈ ಸಂಸಾರದಲ್ಲಿ ಪದೇ ಪದೇ ಮೋಸ ಹೋಗುತ್ತಾನೆ, ಏಕೆಂದರೆ ಅವನು ಅಂದುಕೊಳ್ಳುತ್ತಾನೆ ಪ್ರತಿಯೊಂದು ವಸ್ತುವಿನ ಮೇಲೂ ಅವನ ಅಧಿಕಾರವಿದೆ ಎಂದು. ಆದರೆ ಸತ್ಯವೇನೆಂದರೆ ಈ ಸಂಸಾರದಲ್ಲಿ ಯಾವುದೂ ಶಾಶ್ವತವಲ್ಲ. ಪ್ರತಿಯೊಂದು ಸಂಬಂಧ, ಪ್ರತಿಯೊಂದು ವಸ್ತು, ಪ್ರತಿಯೊಂದು ಸುಖ ಮತ್ತು ದುಃಖ ಕೇವಲ ಸಮಯಕ್ಕೆ ಅನುಗುಣವಾಗಿ ಬರುತ್ತದೆ ಮತ್ತು ಹೋಗುತ್ತದೆ. ಆದರೆ ಯಾವುದು ವಾಸ್ತವದಲ್ಲಿ ನಿಮ್ಮದೋ, ಯಾವುದು ನಿಮ್ಮ ಭಾಗ್ಯ ಮತ್ತು ಜೀವನದೊಂದಿಗೆ ಬೆಸೆದುಕೊಂಡಿದೆಯೋ ಅದನ್ನು ಯಾವುದೇ ಶಕ್ತಿಯು ನಿಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಕೃಷ್ಣರು ಪದೇ ಪದೇ ಹೇಳುತ್ತಾರೆ, ಆಸಕ್ತಿಯೇ ದುಃಖದ ಮೂಲ ಕಾರಣವಾಗಿದೆ. ಯಾವಾಗ ನೀವು ಯಾವುದಾದರೂ ವಸ್ತು ಅಥವಾ ವ್ಯಕ್ತಿಯನ್ನು ತೋರಿಸಿ ಇದು ನನ್ನದು ಎಂದು ಹೇಳುತ್ತೀರೋ ಅದೇ ಕ್ಷಣ ನಿಮ್ಮೊಳಗೆ ಅದನ್ನು ಕಳೆದುಕೊಳ್ಳುವ ಭಯ ಹುಟ್ಟಿಕೊಳ್ಳುತ್ತದೆ, ಮತ್ತು ಇದೇ ಭಯವು ನಿಮ್ಮ ಸುಖವನ್ನು ನುಂಗಿ ಹಾಕುತ್ತದೆ. ಆದರೆ ಯಾವಾಗ ನಿಮ್ಮ ನಿಜವಾದ ಆಸರೆ ಕೇವಲ ಭಗವಂತ ಎಂದು ನೀವು ತಿಳಿದುಕೊಳ್ಳುತ್ತೀರೋ ಆಗ ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ.
ದ್ರೌಪದಿಯ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ದುಶ್ಯಾಸನನು ತುಂಬಿದ ಸಭೆಯಲ್ಲಿ ಆಕೆಯ ಸೀರೆ ಎಳೆಯಲು ಪ್ರಯತ್ನಿಸಿದಾಗ ಆ ಇಡೀ ರಾಜಮಹಲಿನಲ್ಲಿ ಯಾರೂ ಆಕೆಯ ರಕ್ಷಣೆಗೆ ಬರಲಿಲ್ಲ. ಆಕೆ ಎಲ್ಲರನ್ನೂ ಕೂಗಿ ಕರೆದಳು, ಆದರೆ ಯಾರೂ ಮುಂದೆ ಬರಲಿಲ್ಲ. ಅಂತಿಮವಾಗಿ ಯಾವಾಗ ಆಕೆ ತನ್ನ ಎರಡೂ ಕೈಗಳನ್ನು ಎತ್ತಿ, ಹೇ ಕೃಷ್ಣ, ಈಗ ನಾನು ನಿನ್ನ ಶರಣು ಎಂದು ಕೂಗಿದಳೋ, ಆಗ ಅನಂತ ವಸ್ತ್ರದ ಕೃಪೆ ಹರಿಯಿತು. ಈ ಘಟನೆಯು ನಮಗೆ ಇದನ್ನೇ ಕಲಿಸುತ್ತದೆ. ಯಾವಾಗ ನೀವು ಭಗವಂತನ ಮೇಲೆ ಸಂಪೂರ್ಣ ಭರವಸೆ ಇಡುತ್ತೀರೋ, ಆಗ ಯಾರೂ ನಿಮ್ಮ ಗೌರವವನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಜನರು ಅಂದುಕೊಳ್ಳುತ್ತಾರೆ ಹಣದಿಂದ ಸುಖ ಸಿಗುತ್ತದೆ ಎಂದು. ಆದರೆ ಹಣ ಒಂದೇ ಕಡೆ ನಿಲ್ಲುವುದಿಲ್ಲ. ಅದು ಕೆಲವೊಮ್ಮೆ ಬಹಳಷ್ಟು ಬರುತ್ತದೆ ಮತ್ತು ಕೆಲವೊಮ್ಮೆ ಹೊರಟು ಹೋಗುತ್ತದೆ. ಆದರೆ ಯಾವುದು ನಿಜವಾಗಿಯೂ ನಿಮ್ಮದೋ ಅದು ತಡವಾಗಿಯಾದರೂ ಸರಿ, ನಿಮ್ಮ ಬಳಿ ಹಿಂತಿರುಗಿ ಬಂದೇ ಬರುತ್ತದೆ. ಯಾವುದು ನಿಮ್ಮದಲ್ಲವೋ ಅದನ್ನು ಪಡೆಯಲು ನೀವು ಲಕ್ಷ ಕಷ್ಟಪಟ್ಟರೂ ಅದು ನಿಮ್ಮ ಬಳಿ ನಿಲ್ಲುವುದಿಲ್ಲ. ಇದೇ ಕಾರಣದಿಂದಾಗಿ ಎಷ್ಟೋ ಬಾರಿ ಜನರು ತಪ್ಪುದಾರಿಯಲ್ಲಿ ಹಣವನ್ನು ಸಂಪಾದಿಸುತ್ತಾರೆ, ಆದರೆ ಅಂತಿಮವಾಗಿ ಆ ಹಣ ಅವರ ಬಳಿ ಉಳಿಯುವುದಿಲ್ಲ, ಏಕೆಂದರೆ ಅದು ಅವರ ಪಾಲಿನದ್ದಾಗಿರುವುದಿಲ್ಲ. ಶ್ರೀಕೃಷ್ಣರ ಜೀವನವೇ ಈ ಸತ್ಯಕ್ಕೆ ಅತಿದೊಡ್ಡ ಸಾಕ್ಷಿಯಾಗಿದೆ. ಅವರು ಮಥುರೆಯಲ್ಲಿ ಹುಟ್ಟಿದಾಗ ಕಂಸನು ಅವರನ್ನು ಕೊಲ್ಲಲು ಎಷ್ಟೋ ಪ್ರಯತ್ನಗಳನ್ನು ಮಾಡಿದನು, ಎಷ್ಟೋ ರಾಕ್ಷಸರನ್ನು ಕಳುಹಿಸಿದನು. ಆದರೆ ಪ್ರತಿ ಬಾರಿಯೂ ಅವರು ಸೋತರು, ಏಕೆಂದರೆ ಭಗವಂತನ ಅವತಾರವನ್ನು ಯಾರೂ ಅಳಿಸಲು ಸಾಧ್ಯವಿಲ್ಲ. ಭೂಮಿಯ ಮೇಲೆ ಅವರ ಕಾರ್ಯ ಮುಗಿಯುವವರೆಗೂ ಯಾವ ಶಕ್ತಿಯೂ ಅವರನ್ನು ಮುಟ್ಟಲು ಸಾಧ್ಯವಿರಲಿಲ್ಲ. ಇದೇ ಮಾತನ್ನು ನಾವು ಕೂಡ ಅರ್ಥ ಮಾಡಿಕೊಳ್ಳಬೇಕು. ಎಲ್ಲಿಯವರೆಗೆ ನಮ್ಮ ಜೀವನದ ಕಾರ್ಯ ಬಾಕಿ ಇದೆಯೋ ಅಲ್ಲಿಯವರೆಗೆ ನಮಗೆ ಏನೂ ಆಗಲು ಸಾಧ್ಯವಿಲ್ಲ. ಮನುಷ್ಯನು ಪ್ರತಿಕ್ಷಣವೂ ಇದನ್ನೇ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಯಾವುದು ನಿನ್ನದೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಅದನ್ನು ಪಡೆಯಲು ಸಮಯ ಹಿಡಿಯಬಹುದು, ದಾರಿ ಕಠಿಣವಾಗಿರಬಹುದು, ಆದರೆ ಕೊನೆಯಲ್ಲಿ ಅದು ನಿನ್ನ ಬಳಿಗೆ ಬಂದೇ ಬರುತ್ತದೆ. ಮತ್ತು ಯಾವುದು ನಿನ್ನದಲ್ಲವೋ ನೀನು ಎಷ್ಟೇ ಒದ್ದಾಡಿದರೂ ಅದು ನಿನಗೆ ಸಿಗುವುದಿಲ್ಲ. ಈ ತಿಳುವಳಿಕೆಯು ಮನುಷ್ಯನಿಗೆ ಶಾಂತಿಯನ್ನು ನೀಡುತ್ತದೆ. ಕೆಲವೊಮ್ಮೆ ಜನರು ಹೇಳುತ್ತಾರೆ, ದೇವರೇ ನನ್ನದೆಲ್ಲವನ್ನೂ ಕಸಿದುಕೊಳ್ಳಲಾಯಿತು ಎಂದು. ಆದರೆ ನಿಜವಾಗಿಯೂ ಎಲ್ಲವನ್ನೂ ಕಸಿದುಕೊಳ್ಳಲು ಸಾಧ್ಯವೇ? ಆತ್ಮವು ಅಮರವಾಗಿದ್ದರೆ ಮತ್ತು ಭಗವಂತನು ಯಾವಾಗಲೂ ಜೊತೆಗಿದ್ದರೆ ಏನನ್ನೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಯಾವುದು ಕಳೆದು ಹೋಗುತ್ತದೆಯೋ ಅದು ಕೇವಲ ತಾತ್ಕಾಲಿಕವಾಗಿರುತ್ತದೆ. ಅಸಲಿಯಾದದ್ದು ನಿಮ್ಮೊಳಗೆ ಇದೆ ಮತ್ತು ಭಗವಂತನು ನಿಮಗಾಗಿ ಏನನ್ನು ಬರೆದಿದ್ದಾನೋ ಅದೇ ಶಾಶ್ವತವಾಗಿರುತ್ತದೆ. ಕೃಷ್ಣರು ಹೇಳುತ್ತಾರೆ, ಶರಣಾಗತನಾಗು, ನೀನು ಕೇವಲ ನಿನ್ನ ಕರ್ತವ್ಯವನ್ನು ನಿಭಾಯಿಸು. ಯಾವುದು ನಿನ್ನದೋ ಅದು ನಿನಗೆ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ಎಷ್ಟೇ ಪ್ರಯತ್ನಿಸಿದರೂ ನಿನ್ನ ಬಳಿ ಬರುವುದಿಲ್ಲ. ಇದೇ ಸಮರ್ಪಣಾ ಭಾವವು ಮನುಷ್ಯನನ್ನು ಚಿಂತೆಯಿಂದ ಮುಕ್ತಗೊಳಿಸುತ್ತದೆ. ಆದ್ದರಿಂದಲೇ ಯಾರಾದರೂ ನಿಮ್ಮಿಂದ ದೂರ ಹೋದರೆ ದುಃಖಿಸಬೇಡಿ. ಯಾವುದಾದರೂ ವಸ್ತು ನಿಮ್ಮಿಂದ ಕಳೆದು ಹೋದರೆ ಹತಾಶರಾಗಬೇಡಿ. ಸಯವು ನಿಮಗೆ ಕಷ್ಟ ಎಂದು ಅನಿಸಿದರೆ ನಿರಾಶರಾಗಬೇಡಿ. ಕೇವಲ ಇದನ್ನು ನೆನಪಿಡಿ, ಯಾವುದು ನಿಮ್ಮದೋ ಅದನ್ನು ಯಾರೂ ಕಸಿದುಕೊಳ್ಳಲಾರರು. ಮತ್ತು ಒಂದು ವೇಳೆ ಅದು ಇನ್ನೂ ನಿಮ್ಮ ಬಳಿ ಇಲ್ಲವೆಂದರೆ ಅದರ ಅರ್ಥ ಸರಿಯಾದ ಸಮಯ ಇನ್ನೂ ಬಂದಿಲ್ಲ ಎಂದೇ ಆಗಿದೆ. ಹೇಗೆ ಒಂದು ಬೀಜವು ಹಣ್ಣಾಗಲು ಸಮಯ ತೆಗೆದುಕೊಳ್ಳುತ್ತದೆಯೋ ಹಾಗೆಯೇ ನಿಮ್ಮ ಭಾಗ್ಯಕ್ಕೂ ಕೂಡ ಒಂದು ಸಮಯವಿರುತ್ತದೆ. ತಾಳ್ಮೆ ಇಡಿ, ಭರವಸೆ ಇಡಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕೃಷ್ಣರ ಮೇಲೆ ನಂಬಿಕೆ ಇಡಿ. ಏಕೆಂದರೆ ಯಾರು ನಿಮ್ಮ ಜೀವನವನ್ನು ಸೃಷ್ಟಿಸಿದ್ದಾರೋ ಅವರಿಗೆ ಚೆನ್ನಾಗಿ ತಿಳಿದಿದೆ ನಿಮಗೆ ಯಾವಾಗ ಏನನ್ನು ಮತ್ತು ಹೇಗೆ ಇಡಬೇಕು ಎಂದು. ಮನುಷ್ಯನಿಗೆ ಅನೇಕ ಬಾರಿ ಅನಿಸುತ್ತದೆ ಅವನ ಜೀವನದಲ್ಲಿ ಏನೆಲ್ಲ ಆಗುತ್ತಿದೆಯೋ ಅದೆಲ್ಲವೂ ಬೇರೆ ಜನರಿಂದಾಗುತ್ತಿದೆ ಎಂದು. ಕೆಲವರು ಹೇಳುತ್ತಾರೆ, ನನ್ನ ಸ್ನೇಹಿತ ನನ್ನ ಕೈಬಿಟ್ಟ, ಆದ್ದರಿಂದ ನಾನು ದುಃಖದಲ್ಲಿದ್ದೇನೆ. ಇನ್ನು ಕೆಲವರು ಹೇಳುತ್ತಾರೆ, ನನ್ನ ಕುಟುಂಬದವರು ನನ್ನ ಹಕ್ಕನ್ನು ಕಸಿದುಕೊಂಡರು, ಆದ್ದರಿಂದ ನಾನು ಮುರಿದು ಬಿದ್ದಿದ್ದೇನೆ. ಮತ್ತೆ ಕೆಲವರು ಹೇಳುತ್ತಾರೆ, ಜಗತ್ತು ನನಗೆ ಮೋಸ ಮಾಡಿತು ಎಂದು. ಆದರೆ ಕೃಷ್ಣರು ಇದನ್ನೇ ತಿಳಿಸಲು ಬಯಸುತ್ತಾರೆ, ನಿನ್ನ ಜೀವನದ ಭಾಗ್ಯವು ಯಾವುದೇ ಮನುಷ್ಯನ ಕೈಯಲ್ಲಿಲ್ಲ. ಯಾವುದು ನಿನ್ನದೋ ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ, ಮತ್ತಾವುದು ನಿನ್ನದಲ್ಲವೋ ಅದು ನಿನ್ನ ಬಳಿ ನಿಲ್ಲಲು ಸಾಧ್ಯವಿಲ್ಲ. ಗೋಕುಲದ ಬೀದಿಗಳಲ್ಲಿ ಪೂತನಿ ಬಂದಾಗ ಯಾರಾದರೂ ಅಂದುಕೊಂಡಿದ್ದರೆ ಆಕೆ ಪುಟ್ಟ ಬಾಲಕ ಕೃಷ್ಣನನ್ನು ತನ್ನ ವಿಷದಿಂದ ಕೊಲ್ಲುತ್ತಾಳೆ ಎಂದು. ಆದರೆ ಪೂತನಿಯ ಕುತಂತ್ರ ಏನಾಯಿತು? ಅವಳ ಮೋಸ ಅವಳಿಗೆ ತಿರುಗಿಬಿತ್ತು. ಯಾವ ವಿಷವನ್ನು ಅವಳು ಕೃಷ್ಣರಿಗೆ ಕುಡಿಸಲು ಬಂದಿದ್ದಳೋ ಅದೇ ವಿಷ ಅವಳ ಅಂತ್ಯಕ್ಕೆ ಕಾರಣವಾಯಿತು. ಏಕೆಂದರೆ ಕೃಷ್ಣನ ಜೀವನವು ಈಶ್ವರನ ಕೈಯಲ್ಲಿತ್ತು ಮತ್ತು ಎಲ್ಲಿಯವರೆಗೆ ಅವರ ಕಾರ್ಯ ಪೂರ್ಣವಾಗುವುದಿಲ್ಲವೋ ಅಲ್ಲಿಯವರೆಗೆ ಯಾರೂ ಅವರ ಜೀವನದಿಂದ ಏನನ್ನೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಇದೇ ಪಾಠವು ಪ್ರತಿಯೊಬ್ಬ ಭಕ್ತನಿಗೂ ಅನ್ವಯಿಸುತ್ತದೆ. ಎಲ್ಲಿಯವರೆಗೆ ಭಗವಂತನು ನಿಮ್ಮ ಜೀವನದ ಉದ್ದೇಶವನ್ನು ಪೂರೈಸುವುದಿಲ್ಲವೋ ಅಲ್ಲಿಯವರೆಗೆ ಯಾವ ಶಕ್ತಿಯೂ ನಿಮ್ಮನ್ನು ಅಳಿಸಲು ಸಾಧ್ಯವಿಲ್ಲ. ಕೃಷ್ಣರು ಹೇಳುತ್ತಾರೆ, ಮನುಷ್ಯನು ತನ್ನ ಸುಖ ಮತ್ತು ದುಃಖವನ್ನು ಭಗವಂತನಿಗೆ ಒಪ್ಪಿಸಿಬಿಟ್ಟರೆ ಅವನ ಜೀವನ ಹಗುರವಾಗುತ್ತದೆ. ನಾವು ದುಃಖ ಪಡುವುದು ಏಕೆಂದರೆ ನಾವು ಅಂದುಕೊಳ್ಳುತ್ತೇವೆ ಜನರು ನಮ್ಮ ಹಕ್ಕನ್ನು ಕಸಿದುಕೊಳ್ಳುತ್ತಾರೆ ಎಂದು. ಆದರೆ ನಾವು ನಂಬಿಕೆ ಇಟ್ಟುಕೊಂಡರೆ ಯಾವುದು ನಮ್ಮದೋ ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದು. ಆಗ ನಮ್ಮೊಳಗಿನ ಚಿಂತೆ ತಾನಾಗಿಯೇ ಮಾಯವಾಗುತ್ತದೆ. ದ್ರೌಪದಿಯು ಇದನ್ನೇ ಅನುಭವಿಸಿದಳು. ಯಾವಾಗ ಆಕೆ ಸಂಕಟದಲ್ಲಿ ಸಿಲುಕಿದಳೋ ಆಗ ಮೊದಲು ಆಕೆ ಎಲ್ಲರ ಮೇಲೂ ನಂಬಿಕೆ ಇಟ್ಟಳು. ತನ್ನ ಪತಿಯಂದಿರ ಮೇಲೆ, ಹಿರಿಯರ ಮೇಲೆ, ಸಭೆಯಲ್ಲಿ ಕುಳಿತಿದ್ದ ವಿದ್ವಾಂಸರ ಮೇಲೆ. ಆದರೆ ಯಾವಾಗ ಎಲ್ಲರೂ ಸುಮ್ಮನಾದರೋ ಆಗ ಆಕೆಗೆ ಅರಿವಾಯಿತು, ನಿಜವಾದ ಆಸರೆ ಕೇವಲ ಕೃಷ್ಣ ಎಂದು.
ಮತ್ತು ಯಾವಾಗ ಆಕೆ ಪೂರ್ಣವಾಗಿ ಸಮರ್ಪಣೆ ಮಾಡಿದಳೋ ಆಗಲೇ ಆಕೆಯ ಗೌರವ ಉಳಿಯಿತು. ಇದು ಏನನ್ನು ಸೂಚಿಸುತ್ತದೆ ಎಂದರೆ, ಯಾವಾಗ ಮನುಷ್ಯನ ನಂಬಿಕೆ ಮುರಿದು ಹೋಗುತ್ತದೆಯೋ ಆಗ ಅವನು ಭಗವಂತನನ್ನು ಕರೆಯಬೇಕು. ಏಕೆಂದರೆ ಜಗತ್ತು ಕಸಿಕೊಳ್ಳಬಹುದು, ಆದರೆ ಕೃಷ್ಣರಲ್ಲ. ಜೀವನದಲ್ಲಿ ಯಾವಾಗಲಾದರೂ ಸಂಬಂಧ ಮುರಿದರೆ ಮನುಷ್ಯನು ಅಂದುಕೊಳ್ಳುತ್ತಾನೆ ಅವನ ಸರ್ವಸ್ವವು ಮುಗಿದು ಹೋಯಿತು ಎಂದು. ಆದರೆ ಗಮನವಿಟ್ಟು ಕೇಳಿ, ಒಂದು ವೇಳೆ ಯಾವುದಾದರೂ ಸಂಬಂಧ ಮುರಿದು ಹೋದರೆ ಬಹುಶಃ ಆ ಸಂಬಂಧ ನಿಜವಾದದ್ದೇ ಆಗಿರಲಿಲ್ಲ. ಯಾವ ಸಂಬಂಧ ಸತ್ಯವಾಗಿರುತ್ತದೆಯೋ ಅದು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಅದು ಎಷ್ಟೇ ಬೃಹವಾದರೂ ಕೂಡ ಆತ್ಮದಿಂದ ಬೆಸೆದುಕೊಂಡೇ ಇರುತ್ತದೆ. ಇದೇ ಕಾರಣಕ್ಕೆ ಇಂದಿಗೂ ರಾಧೆ ಮತ್ತು ಕೃಷ್ಣರ ಹೆಸರು ಒಟ್ಟಿಗೆ ಹೇಳಲಾಗುತ್ತದೆ. ಅವರು ದೈಹಿಕವಾಗಿ ದೂರವಿದ್ದರೂ ಅವರ ಪ್ರೇಮ ಅಮರವಾಗಿದೆ. ಮನುಷ್ಯನ ಅತಿದೊಡ್ಡ ಭ್ರಮೆ ಎಂದರೆ ಅವನು ಅಂದುಕೊಳ್ಳುತ್ತಾನೆ, ನನಗೆ ಈ ವಸ್ತು ಬೇಕು, ನನಗೆ ಈ ವ್ಯಕ್ತಿ ಬೇಕು, ಇದು ನನ್ನದು ಎಂದು. ಆದರೆ ಸತ್ಯವೇನೆಂದರೆ, ಒಂದು ವೇಳೆ ಅದು ನಿಮ್ಮ ಹಣೆಬರಹದಲ್ಲಿ ಬರೆದಿದ್ದರೆ ನೀವು ಕಣ್ಣು ಮುಚ್ಚಿಕೊಂಡರೂ ಅದು ನಿಮಗೆ ಸಿಗುತ್ತದೆ. ಮತ್ತು ಒಂದು ವೇಳೆ ಅದು ಬರೆದಿಲ್ಲವೆಂದರೆ ನೀವು ಲಕ್ಷ ಅತ್ತರೂ ಕೂಗಿದರೂ ಪ್ರಯತ್ನಪಟ್ಟರೂ ಅದು ನಿಮಗೆ ಎಂದಿಗೂ ಸಿಗುವುದಿಲ್ಲ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡ ನಂತರ ಜೀವನ ಸುಲಭವಾಗುತ್ತದೆ. ಏಕೆಂದರೆ ಆಗ ನೀವು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಶಾಂತವಾಗಿರಲು ಕಲಿಯುತ್ತೀರಿ. ಆಗ ನಿಮಗೆ ಯಾರ ಮೇಲೂ ಹೊಟ್ಟಿಕಿಚ್ಚಾಗುವುದಿಲ್ಲ, ಯಾರ ಭಯವೂ ಇರುವುದಿಲ್ಲ. ನಿಮಗೆ ತಿಳಿದುಬಿಡುತ್ತದೆ, ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಭಾಗ್ಯವಿದೆ ಮತ್ತು ಯಾವುದರ ಮೇಲೆ ನಿಮಗೆ ಹಕ್ಕಿದೆಯೋ ಅದನ್ನು ನಿಮ್ಮಿಂದ ಯಾರೂ ಕಿತ್ತುಕೊಳ್ಳಲಾರರು ಎಂದು. ಕೃಷ್ಣರು ಗೀತೆಯಲ್ಲಿ ಹೇಳುತ್ತಾರೆ, ಅರ್ಜುನ, ನೀನು ನಿನ್ನ ಕರ್ತವ್ಯವನ್ನು ಮಾಡು, ಫಲದ ಚಿಂತೆ ಮಾಡಬೇಡಿ. ಇದು ಕೇವಲ ಕರ್ಮಯೋಗದ ಸಿದ್ಧಾಂತವಲ್ಲ, ಇದು ಜೀವನದ ಅತಿದೊಡ್ಡ ಸುರಕ್ಷತೆಯಾಗಿದೆ. ಯಾವಾಗ ನೀವು ಕರ್ಮ ಮಾಡುತ್ತೀರೋ ಆಗ ಫಲ ತಾನಾಗಿಯೇ ನಿಮಗೆ ಸಿಗುತ್ತದೆ. ಮತ್ತು ಯಾವುದು ನಿಮ್ಮ ಫಲವಲ್ಲವೋ ಅದನ್ನು ಪಡೆಯಲು ನೀವು ಎಷ್ಟೇ ಪ್ರಯತ್ನಿಸಿದರೂ ಅದು ನಿಮ್ಮ ಬಳಿ ಬರುವುದಿಲ್ಲ. ಇದೇ ಕಾರಣಕ್ಕೆ ನೀವು ಪದೇ ಪದೇ ಚಿಂತಿತರಾಗ್ತೀರಿ. ಆದರೆ ಕೃಷ್ಣರು ಪದೇ ಪದೇ ನಿಮ್ಮನ್ನು ಶಾಂತಗೊಳಿಸಲು ಬಯಸುತ್ತಾರೆ. ಮನುಷ್ಯನ ಅತಿದೊಡ್ಡ ಶಕ್ತಿ ಅವನ ವಿಶ್ವಾಸವಾಗಿದೆ. ಒಂದು ವೇಳೆ ನೀವು ನಂಬಿದರೆ ಕೃಷ್ಣರು ನಿಮ್ಮ ಕೈಯನ್ನು ಎಂದಿಗೂ ಬಿಡುವುದಿಲ್ಲ ಎಂದು, ಆಗ ನಿಮಗೆ ಎಂದಿಗೂ ಭಯವಾಗುವುದಿಲ್ಲ. ಮತ್ತು ನೀವು ಇದನ್ನು ಒಪ್ಪಿಕೊಂಡರೆ ಯಾವುದು ನಿಮ್ಮದೋ ಅದನ್ನು ಯಾರೂ ಕಸಿದುಕೊಳ್ಳಲಾರರು ಎಂದು, ಆಗ ನೀವು ಎಂದಿಗೂ ನಿರಾಶರಾಗುವುದಿಲ್ಲ. ಆದ್ದರಿಂದ ಪ್ರತಿದಿನ ಬೆಳಗ್ಗೆ ಎದ್ದಾಗ ನಿಮ್ಮ ಮನಸ್ಸಿಗೆ ಹೇಳಿ, ಹೇ ಕೃಷ್ಣ, ನನಗೆ ತಿಳಿದಿದೆ, ಇಂದು ಏನೇ ಆದರೂ ಅದು ನನ್ನ ಒಳಿತಿಗಾಗಿಯೇ ಆಗುತ್ತದೆ. ಯಾವುದು ನನ್ನದೋ ಅದು ನನ್ನ ಬಳಿ ಬರುತ್ತದೆ ಮತ್ತು ಯಾವುದು ನನ್ನದಲ್ಲವೋ ಅದು ದೂರ ಹೋಗುತ್ತದೆ. ನಾನು ಕೇವಲ ನಿನ್ನ ಚರಣಗಳಲ್ಲಿ ವಿಶ್ವಾಸವನ್ನು ಇಡಬೇಕು. ಈ ಭಾವನೆಯೇ ನಿಮ್ಮನ್ನು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಗಟ್ಟಿಯಾಗಿ ನಿಲ್ಲಿಸುತ್ತದೆ. ಮನುಷ್ಯನು ಈ ಜೀವನದಲ್ಲಿ ಪದೇ ಪದೇ ತನ್ನ ಸುತ್ತಮುತ್ತಲಿನ ಜನರು ಮತ್ತು ಪರಿಸ್ಥಿತಿಗಳನ್ನು ದೂಷಿಸುತ್ತಾನೆ. ಆದರೆ ಅವನು ಮರೆತು ಬಿಡುತ್ತಾನೆ ಅವನ ಅದೃಷ್ಟವು ಅವನ ಕರ್ಮ ಮತ್ತು ಈಶ್ವರನ ಇಚ್ಛೆಯಿಂದ ಕೂಡಿದೆ ಎಂದು. ಯಾವಾಗ ಯಾವುದಾದರೂ ವಸ್ತು ನಿಮ್ಮಿಂದ ದೂರವಾಗುತ್ತದೆಯೋ ಅದರ ಅರ್ಥ ಯಾರೋ ಅದನ್ನು ನಿಮ್ಮಿಂದ ಕಸಿದುಕೊಂಡರು ಎಂದಲ್ಲ, ಬದಲಾಗಿ ಆ ವಸ್ತು ನಿಮಗಾಗಿ ಸೃಷ್ಟಿಯಾಗಿರಲೇ ಇಲ್ಲದರ್ಥ. ಮತ್ತು ಯಾವಾಗ ಯಾವುದಾದರೂ ವಸ್ತು ನಿಮ್ಮ ಬಳಿ ಬರುತ್ತದೆಯೋ ಅದರ ಅರ್ಥ ಅದು ನಿಮ್ಮ ಭಾಗ್ಯದ ಭಾಗವಾಗಿದೆ ಮತ್ತು ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನೋಡಿ, ಪಾಂಡವರ ರಾಜ್ಯವನ್ನು ಅವರಿಂದ ಕಸಿದುಕೊಂಡಾಗ ಅವರು ಅಂದುಕೊಂಡರು ಈಗ ಎಲ್ಲವೂ ಮುಗಿಯಿತು ಎಂದು. ಕತ್ತಲೆ ಕಾಡಿನಲ್ಲಿ ಅಲೆದಾಡುವಾಗ ಅವರಿಗೆ ಅನಿಸಿತು, ಬಹುಶಃ ತಾವು ಇಂದೆಂದಿಗೂ ಸೋತುಬಿಟ್ಟೆವು ಎಂದು. ಆದರೆ ಕೃಷ್ಣರು ಅವರ ಜೊತೆಗಿದ್ದರು. ಅವರು ಎಂದಿಗೂ ಅವರನ್ನು ಸೋಲಲು ಬಿಡಲಿಲ್ಲ. ಸಮಯ ಕಳೆಯಿತು, ಕಷ್ಟಗಳು ಬಂದವು, ಅವಮಾನವಾಯಿತು, ವನವಾಸವನ್ನು ಸಹಿಸಬೇಕಾಯಿತು. ಆದರೆ ಕೊನೆಯಲ್ಲಿ ಯಾವುದು ಅವರದ್ದಾಗಿತ್ತೋ ಅದೇ ಅವರಿಗೆ ಸಿಕ್ಕಿತು. ಹಸ್ತಿನಾಪುರದ ರಾಜ್ಯ ಧರ್ಮದ ವಿಜಯ ಮತ್ತು ಸತ್ಯದ ಪ್ರತಿಷ್ಠಾಪನೆ. ಇದೇ ಸತ್ಯ ಯಾವುದು ನಿಮ್ಮದು ಅದು ಅಂತಿಮವಾಗಿ ನಿಮಗೆ ಸಿಗುತ್ತದೆ. ಇಂದಿಗೂ ಕೂಡ ನೀವು ಜೀವನದಲ್ಲಿ ಯಾವುದಾದರೂ ನಷ್ಟವನ್ನು ಅನುಭವಿಸಿದಾಗ ಅದೇ ನೋವು ನಿಮಗೆ ಆಗುತ್ತದೆ. ನೌಕರಿ ಹೋಗುತ್ತದೆ, ವ್ಯಾಪಾರ ಮುಳುಗುತ್ತದೆ, ಯಾರೋ ನಿಮ್ಮವರು ದೂರವಾಗುತ್ತಾರೆ ಮತ್ತು ನೀವು ಅಂದುಕೊಳ್ಳುತ್ತೀರಿ ಎಲ್ಲವೂ ಮುಗಿಯಿತು ಎಂದು. ಆದರೆ ನೀವು ತಾಳ್ಮೆಯಿಟ್ಟು ವಿಶ್ವಾಸವನ್ನು ಉಳಿಸಿಕೊಂಡರೆ ಕಾಲಕ್ರಮೇಣ ನಿಮಗೆ ಅರ್ಥವಾಗುತ್ತದೆ, ಯಾವುದು ಹೋಯಿತೋ ಅದು ವಾಸ್ತವದಲ್ಲಿ ನಿಮ್ಮದಾಗಿರಲೇ ಇಲ್ಲ ಮತ್ತು ಯಾವುದು ನಿಮ್ಮದೋ ಅದು ತಡವಾಗಿಯಾದರೂ ಸರಿ, ಹಿಂತಿರುಗಿ ನಿಮಗೆ ಸಿಕ್ಕೇ ಸಿಗುತ್ತದೆ. ಕೃಷ್ಣರು ಇದೇ ಮಾತನ್ನು ಅರ್ಜುನನಿಗೆ ತಿಳಿ ಹೇಳಿದ್ದರು. ಅರ್ಜುನನ ಮನಸ್ಸಿನಲ್ಲಿ ಯುದ್ಧದ ಬಗ್ಗೆ ದೊಡ್ಡ ಮೋಹವಿತ್ತು. ಯುದ್ಧದಿಂದ ಸಂಬಂಧಗಳು ಕಳೆದು ಹೋಗುತ್ತವೆ, ಬಂಧು ಬಾಂಧವರು ಇಲ್ಲವಾಗುತ್ತಾರೆ ಎಂದು ಅವನು ಯೋಚಿಸುತ್ತಿದ್ದನು. ಆದರೆ ಕೃಷ್ಣರು ಹೇಳಿದರು, ಅರ್ಜುನ, ಇದೆಲ್ಲವೂ ಮೋಹವಾಗಿದೆ. ಯಾವುದು ನಿನ್ನದೋ ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಮತ್ತು ಯಾವುದು ನಿನ್ನದಲ್ಲವೋ ಅದಕ್ಕಾಗಿ ಹೋರಾಡುವುದರಲ್ಲಿ ಯಾವ ಅರ್ಥವೂ ಇಲ್ಲ. ನೀನು ಕೇವಲ ನಿನ್ನ ಧರ್ಮವನ್ನು ಪಾಲಿಸು. ಮನುಷ್ಯನ ಮನಸ್ಸು ಯಾವಾಗಲೂ ಫಲಿತಾಂಶದ ಮೇಲೆ ಸಿಲುಕಿಕೊಂಡಿರುತ್ತದೆ. ಅವನು ಯೋಚಿಸುತ್ತಾನೆ, ನಾನು ಇದನ್ನು ಕಳೆದುಕೊಂಡರೆ ಹೇಗೆ, ಅದು ನನ್ನಿಂದ ದೂರವಾದರೆ ಹೇಗೆ ಎಂದು. ಆದರೆ ಗೀತೆ ಇದನ್ನೇ ಕಲಿಸುತ್ತದೆ, ಚಿಂತೆ ಮಾಡಬೇಡ, ಏಕೆಂದರೆ ಯಾವುದು ನಿನ್ನದೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಅದನ್ನು ಪಡೆಯಲು ಸಮಯ ಹಿಡಿಯಬಹುದು, ಆದರೆ ಯಾವುದೇ ಶಕ್ತಿಯೂ ಅದನ್ನು ನಿನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ. ರಾಧೆ ಮತ್ತು ಕೃಷ್ಣರ ಪ್ರೇಮವೇ ಇದಕ್ಕೆ ಅತಿದೊಡ್ಡ ಉದಾಹರಣೆ. ಸಂಸಾರವು ಅವರನ್ನು ಬೇರೆ ಮಾಡಿತು, ಪರಿಸ್ಥಿತಿಗಳು ಅವರ ವಿರುದ್ಧವಾಗಿ ನಿಂತವು. ಆದರೆ ಅವರ ಪ್ರೇಮ ಕಳೆದು ಹೋಯಿತೆ? ಇಲ್ಲ. ಇಂದಿಗೂ ಕೂಡ ಯಾರಾದರೂ ಕೃಷ್ಣನ ಹೆಸರು ಹೇಳಿದರೆ ರಾಧೆಯ ಹೆಸರು ತಾನಾಗಿಯೇ ಜೊತೆಗೂಡುತ್ತದೆ. ಇದೇ ಅಮರತ್ವ, ಇದೇ ಆ ಸತ್ಯ. ಆತ್ಮದ ಸಂಬಂಧವನ್ನು ಎಂದಿಗೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ.
ಒಂದು ವೇಳೆ ನೀವು ಈ ಮಾತನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನದ ಅರ್ಧ ಸಮಸ್ಯೆಗಳು ಮುಗಿದು ಹೋಗುತ್ತವೆ. ಏಕೆಂದರೆ ನೀವು ಕಳೆದುಕೊಳ್ಳುವ ಭಯವನ್ನು ಬಿಟ್ಟು ಬಿಡುತ್ತೀರಿ. ಯಾವಾಗ ಕಳೆದುಕೊಳ್ಳುವ ಭಯವಿರುವುದಿಲ್ಲವೋ ಆಗ ಪಡೆಯುವ ಆಸೆಯು ಕಡಿಮೆಯಾಗುತ್ತದೆ. ಆಗ ನೀವು ಶಾಂತವಾಗಿರುತ್ತೀರಿ. ಆಗ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತದೆ. ಮನುಷ್ಯನು ಇದನ್ನು ನೆನಪಿನಲ್ಲಿಡಬೇಕು, ಯಾವುದು ನಿಮ್ಮದೋ ಅದು ನಿಮಗೆ ಅದೇ ಸಮಯದಲ್ಲಿ ಸಿಗುತ್ತದೆ, ಯಾವಾಗ ನೀವು ಅದಕ್ಕೆ ಯೋಗ್ಯರಾಗಿರುತ್ತೀರಿ. ಹೇಗೆ ಬೀಜವು ಹಣ್ಣಾಗಲು ಸಮಯ ತೆಗೆದುಕೊಳ್ಳುತ್ತದೆಯೋ ಹಾಗೆಯೇ ನಿಮ್ಮ ಭಾಗ್ಯದ ಫಲ ಪ್ರಕಟವಾಗಲು ಕೂಡ ಸಮಯ ತೆಗೆದುಕೊಳ್ಳುತ್ತದೆ. ಒಂದು ವೇಳೆ ನೀವು ಅವಸರಪಟ್ಟರೆ ದುಃಖಿತರಾಗುತ್ತೀರಿ, ಆದರೆ ನೀವು ತಾಳ್ಮೆ ಇಟ್ಟುಕೊಂಡರೆ ನಿಮಗೆ ಅದು ಖಂಡಿತವಾಗಿಯೂ ಸಿಗುತ್ತದೆ. ಕೃಷ್ಣರು ಹೇಳುತ್ತಾರೆ, ತಾಳ್ಮೆಯೇ ಭಕ್ತಿಯಾಗಿದೆ. ಏಕೆಂದರೆ ಯಾವಾಗ ನೀವು ತಾಳ್ಮೆ ಇಟ್ಟುಕೊಳ್ಳುತ್ತೀರೋ ಆಗ ನೀವು ಭಗವಂತನ ಯೋಜನೆಯ ಮೇಲೆ ಭರವಸೆ ಇಡುತ್ತೀರಿ, ಮತ್ತು ಯಾವಾಗ ನೀವು ಭರವಸೆ ಇಡುತ್ತೀರೋ ಆಗ ನಿಮ್ಮ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ. ಆದ್ದರಿಂದ ಯಾವಾಗ ನಿಮ್ಮ ಮನಸ್ಸು ವ್ಯಾಕುಲಗೊಳ್ಳುತ್ತದೆಯೋ, ಯಾವಾಗ ನಿಮಗೆ ಎಲ್ಲವೂ ಕಳೆದು ಹೋಗುತ್ತಿದೆ ಎಂದು ಅನಿಸುತ್ತದೆಯೋ ಆಗ ಕಣ್ಮುಚ್ಚಿ ಸ್ಮರಣೆ ಮಾಡಿ, ಯಾವುದು ನನ್ನದೋ ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ, ಮತ್ತು ಯಾವುದು ನನ್ನದಲ್ಲವೋ ಅದನ್ನು ನಾನು ಎಷ್ಟೇ ಬಯಸಿದರೂ ಪಡೆಯಲು ಸಾಧ್ಯವಿಲ್ಲ. ಇದೇ ವಚನವು ನಿಮ್ಮನ್ನು ಪ್ರತಿಯೊಂದು ಸಂಕಟದಿಂದ ಪಾರು ಮಾಡುತ್ತದೆ. ಜೀವನದಲ್ಲಿ ಮನುಷ್ಯನು ಮಾಡುವ ಅತಿದೊಡ್ಡ ತಪ್ಪು ಎಂದರೆ ತನ್ನ ಅದೃಷ್ಟವನ್ನು ಬೇರೆಯವರೊಂದಿಗೆ ಜೋಡಿಸಿಕೊಳ್ಳುವುದು. ಅವನು ಅಂದುಕೊಳ್ಳುತ್ತಾನೆ, ಇಂಥ ವ್ಯಕ್ತಿ ನನ್ನ ಜೀವನದಲ್ಲಿದ್ದರೆ ಮಾತ್ರ ನಾನು ಖುಷಿಯಾಗಿರುತ್ತೇನೆ, ಇಂಥ ವಸ್ತು ನನ್ನ ಬಳಿ ಇದ್ದರೆ ಮಾತ್ರ ನಾನು ಸುರಕ್ಷಿತವಾಗಿರುತ್ತೇನೆ ಎಂದು. ಆದರೆ ಯಾವಾಗ ಅದೇ ವ್ಯಕ್ತಿ ಅಥವಾ ಅದೇ ವಸ್ತು ಅವನಿಂದ ದೂರವಾಗುತ್ತದೆಯೋ ಆಗ ಅವನು ಮುರಿದು ಬೀಳುತ್ತಾನೆ. ಆದರೆ ಸತ್ಯವೇನೆಂದರೆ ಯಾವುದೇ ಮನುಷ್ಯನ ಬಳಿ ಅಷ್ಟು ಶಕ್ತಿಯಿಲ್ಲ ನಿಮ್ಮ ಭಾಗ್ಯವನ್ನು ಬದಲಿಸುವಂತಹದ್ದು. ಒಂದು ವೇಳೆ ಯಾರಾದರೂ ನಿಮ್ಮಿಂದ ದೂರ ಹೋದರೆ ಅರ್ಥ ಮಾಡಿಕೊಳ್ಳಿ, ಅವರು ನಿಮ್ಮ ಪಾಲಿನವರಾಗಿರಲೇ ಇಲ್ಲ. ಮತ್ತು ಒಂದು ವೇಳೆ ಯಾರಾದರೂ ನಿಮ್ಮವರಾಗಿದ್ದರೆ ನೀವು ಲಕ್ಷ ಪ್ರಯತ್ನಪಟ್ಟು ಅವರನ್ನು ದೂರ ಮಾಡಿದರೂ ಕೂಡ ಅವರು ಯಾವುದಾದರೊಂದು ರೂಪದಲ್ಲಿ ನಿಮ್ಮ ಬಳಿ ಹಿಂತಿರುಗಿ ಬಂದೇ ಬರುತ್ತಾರೆ. ಕೃಷ್ಣರ ಸಂದೇಶ ಇದೇ ಆಗಿದೆ. ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಂಡರೋ ಅವರ ಬದುಕು ಬದಲಾಯಿತು. ಯಾವಾಗ ನೀವು ಇದನ್ನು ಮೈಗೂಡಿಸಿಕೊಳ್ಳುತ್ತೀರೋ ಆಗ ನಿಮಗೆ ಯಾರ ಭಯವೂ ಇರುವುದಿಲ್ಲ. ಸಂಬಂಧಗಳನ್ನು ಕಳೆದುಕೊಳ್ಳುವ ಭಯವಿರುವುದಿಲ್ಲ, ಗೌರವ ಹೋಗುವ ಭಯವಿರುವುದಿಲ್ಲ, ಹಣ ಲೂಟಿಯಾಗುವ ಭಯವಿರುವುದಿಲ್ಲ. ಏಕೆಂದರೆ ನಿಮಗೆ ತಿಳಿದಿರುತ್ತದೆ ಯಾವುದು ನಿಜವಾಗಿಯೂ ನಿಮ್ಮದೋ ಅದು ಸುರಕ್ಷಿತವಾಗಿದೆ ಎಂದು. ಯೋಚಿಸಿ ನೋಡಿ, ಒಂದು ಮಗು ಹುಟ್ಟಿದಾಗ ಅದರ ಜೊತೆ ಏನು ಬರುತ್ತದೆ? ಏನೂ ಇಲ್ಲ. ಹಣವಿಲ್ಲ, ಕೀರ್ತಿ ಇಲ್ಲ, ಸಂಬಂಧಗಳಿಲ್ಲ. ಆದರೆ ನಿಧಾನವಾಗಿ ಸಮಯ ಕಳೆದಂತೆ ಅದಕ್ಕೆ ಏನು ಬೇಕೋ ಅದು ಸಿಗುತ್ತದೆ. ಮತ್ತು ಕೊನೆಯಲ್ಲಿ ಅವನು ಈ ಸಂಸಾರದಿಂದ ಹೋಗುವಾಗ ಜೊತೆಗೆ ಏನನ್ನು ತೆಗೆದುಕೊಂಡು ಹೋಗುತ್ತಾನೆ? ಕೇವಲ ಅದನ್ನೇ. ಯಾವುದು ನಿಜವಾಗಿಯೂ ಅವನದೋ ಅವನ ಕರ್ಮ ಮತ್ತು ಅವನ ಆತ್ಮದ ಅನುಭವ. ಬಾಕಿ ಎಲ್ಲವೂ ಇಲ್ಲೇ ಉಳಿದು ಬಿಡುತ್ತದೆ. ಇದರ ಅರ್ಥ ಸಂಸಾರದ ಪ್ರತಿಯೊಂದು ವಸ್ತುವು ತಾತ್ಕಾಲಿಕವಾಗಿದೆ. ಯಾವುದು ನಿಮ್ಮ ಕರ್ಮದೊಂದಿಗೆ ಬೆಸೆದುಕೊಂಡಿದೆಯೋ ಅದೇ ನಿಮ್ಮದು ಮತ್ತು ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಮಹಾಭಾರತದ ಸಭೆಯಲ್ಲಿ ಕೌರವರು ದ್ರೌಪದಿಯ ಅವಮಾನ ಮಾಡಿದಾಗ ಈಗ ಆಕೆಯ ಗೌರವ ಹೇಗೆ ಉಳಿಯುತ್ತದೆ ಎಂಬ ಪ್ರಶ್ನೆ ಎದ್ದಿತು. ಅಲ್ಲಿ ಯಾರೂ ಮುಂದೆ ಬರಲಿಲ್ಲ. ಆದರೆ ಕೃಷ್ಣರು ತನ್ನ ಭಕ್ತೆಯ ಮಾನವನ್ನು ಕಾಪಾಡಿದರು. ಏಕೆಂದರೆ ಭಕ್ತನ ಗೌರವ ಕೃಷ್ಣನ ಕೈಯಲ್ಲಿರುತ್ತದೆ, ಯಾವುದೇ ಮನುಷ್ಯನ ಕೈಯಲ್ಲಲ್ಲ. ಯಾವುದು ನಿಮ್ಮ ಭಾಗ್ಯದ ಭಾಗವಾಗಿದೆಯೋ ಅದರ ರಕ್ಷಣೆಯನ್ನು ಸ್ವತಃ ಕೃಷ್ಣರೇ ಮಾಡುತ್ತಾರೆ. ಮನುಷ್ಯನ ಸ್ವಭಾವವೆಂದರೆ ಅವನಿಗೆ ತಕ್ಷಣ ಫಲಿತಾಂಶ ಬೇಕು. ಒಂದು ದಿನ ಕಷ್ಟಪಟ್ಟರೆ ಅದೇ ದಿನ ಫಲ ಸಿಗಬೇಕು. ಯಾವುದಾದರೂ ಸಂಬಂಧದಲ್ಲಿ ಪ್ರೀತಿ ನೀಡಿದರೆ ಅದೇ ಕ್ಷಣ ಬದಲೇ ಪ್ರೀತಿ ಸಿಗಬೇಕು. ಆದರೆ ಜೀವನ ಹೀಗೆ ನಡೆಯುವುದಿಲ್ಲ. ಕೃಷ್ಣರ ನಿಯಮವೆಂದರೆ ಪ್ರತಿಯೊಂದು ತನ್ನದೇ ಆದ ಸಮಯದಲ್ಲಿ ಫಲ ನೀಡುತ್ತದೆ, ಮತ್ತು ಎಲ್ಲಿಯವರೆಗೆ ಸರಿಯಾದ ಸಮಯ ಬರುವುದಿಲ್ಲವೋ ಅಲ್ಲಿಯವರೆಗೆ ನೀವು ಲಕ್ಷ ಪ್ರಯತ್ನಪಟ್ಟರೂ ಅದು ನಿಮಗೆ ಸಿಗುವುದಿಲ್ಲ. ಯೋಚಿಸಿ, ಯಾವಾಗ ಅರ್ಜುನನಿಗೆ ಗೀತೆಯ ಜ್ಞಾನ ಸಿಕ್ಕಿತೋ ಆಗ ಅವನು ಯುದ್ಧವನ್ನು ಬಿಡಲು ಬಯಸುತ್ತಿದ್ದನು. ತಾನು ಎಲ್ಲವನ್ನೂ ಕಳೆದುಕೊಳ್ಳುತ್ತೇನೆ ಎಂದು ಅವನಿಗೆ ಅನಿಸುತ್ತಿತ್ತು. ಆದರೆ ಕೃಷ್ಣರು ಅವನಿಗೆ ತಿಳಿ ಹೇಳಿದರು, ಕಳೆದುಕೊಳ್ಳುವ ಈ ಭಯವೇ ನಿನ್ನನ್ನು ಹೇಡಿಯನ್ನಾಗಿ ಮಾಡುತ್ತಿದೆ. ಒಂದು ವೇಳೆ ನೀನು ನಿನ್ನ ಧರ್ಮದ ಮಾರ್ಗದಲ್ಲಿ ಅಚಲವಾಗಿ ನಿಂತರೆ ಯಾರೂ ನಿನ್ನ ಪಾಲಿನ ವಿಜಯವನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಮತ್ತು ಆಗಿದ್ದು ಅದೇ. ಯುದ್ಧದ ನಂತರ ಪಾಂಡವರಿಗೆ ಅದೇ ರಾಜ್ಯ ಸಿಕ್ಕಿತು, ಯಾವುದು ಅವರದ್ದಾಗಿತ್ತು. ಸಮಯವು ಪರೀಕ್ಷೆ ಮಾಡಿತು, ಕಷ್ಟಗಳನ್ನು ನೀಡಿತು, ಆದರೆ ಅಂತಿಮವಾಗಿ ಅದೇ ಅವರದ್ದಾಯಿತು, ಏಕೆಂದರೆ ಅದೇ ಅವರ ಭಾಗ್ಯವಾಗಿತ್ತು. ಕೃಷ್ಣರ ಈ ಮಾತು ಕೇವಲ ಒಂದು ಸಮಾಧಾನವಲ್ಲ, ಇದು ಜೀವನದ ನಿಯಮವಾಗಿದೆ. ಯಾವಾಗ ನೀವು ಇದನ್ನು ಒಪ್ಪಿಕೊಳ್ಳುತ್ತೀರೋ ಆಗ ನೀವು ಜೀವನದ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಗಟ್ಟಿಯಾಗಿ ಇರುತ್ತೀರಿ. ಯಾವಾಗ ಜನರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೋ ಆಗಲೂ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತದೆ. ಯಾವಾಗ ಕಳೆದು ಹೋಗುತ್ತದೆಯೋ ಆಗಲೂ ನಿಮಗೆ ಭರವಸೆ ಇರುತ್ತದೆ, ಏಕೆಂದರೆ ನಿಮಗೆ ತಿಳಿದಿರುತ್ತದೆ ಯಾವುದು ನಿಮ್ಮದು ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವೇ ಇಲ್ಲ ಎಂದು. ಯಾವಾಗ ಮನುಷ್ಯನು ತನ್ನ ಜೀವನ ಬೇರೊಬ್ಬರ ಇಚ್ಛೆಯ ಮೇಲೆ ಅವಲಂಬಿತವಾಗಿದೆ ಎಂದು ಭಾವಿಸುತ್ತಾನೋ ಆಗಲೇ ಅವನೊಳಗೆ ಭಯ ಹುಟ್ಟುತ್ತದೆ. ಈ ಭಯವೇ ಅವನ ನಿದ್ದೆಯನ್ನು ಕದಿಯುತ್ತದೆ, ಅವನ ಶಾಂತಿಯನ್ನು ಕದಿಯುತ್ತದೆ. ಆದರೆ ಕೃಷ್ಣರು ಇದನ್ನೇ ಹೇಳುತ್ತಾರೆ, ಜೀವನದ ದಾರವು ಯಾವುದೇ ಮನುಷ್ಯನ ಕೈಯಲ್ಲಿಲ್ಲ, ಬದಲಾಗಿ ಈಶ್ವರನ ಕೈಯಲ್ಲಿದೆ. ಒಂದು ವೇಳೆ ನಿಮ್ಮ ಬಳಿಯಿಂದ ಯಾವುದಾದರೂ ವಸ್ತು ಸಂಬಂಧ ಅಥವಾ ಅವಕಾಶ ಹೋಗುತ್ತಿದ್ದರೆ ಅರ್ಥ ಮಾಡಿಕೊಳ್ಳಿ, ಅದು ನಿಮಗಾಗಿ ಮಾಡಲ್ಪಟ್ಟಿದ್ದೇ ಅಲ್ಲ ಎಂದು. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಘಟನೆಗಳು ನಡೆಯುತ್ತವೆ. ಹಠಾತ್ತನೆ ವ್ಯಾಪಾರ ಮುಳುಗುತ್ತದೆ, ನೌಕರಿ ಹೋಗುತ್ತದೆ, ಯಾರೋ ನಮ್ಮವರು ದೂರವಾಗುತ್ತಾರೆ. ಆ ಕ್ಷಣ ಮನುಷ್ಯ ಅಂದುಕೊಳ್ಳುತ್ತಾನೆ ಇನ್ನು ಏನೂ ಉಳಿದಿಲ್ಲ ಎಂದು.
ಆದರೆ ಸಮಯ ಕಳೆದಂತೆ ಅವನಿಗೆ ತಿಳಿಯುತ್ತದೆ ಆ ಘಟನೆಯೇ ಅವನಿಗೆ ವರದಾನವಾಗಿತ್ತು ಎಂದು. ಏಕೆಂದರೆ ಅದರ ನಂತರವೇ ಅವನಿಗೆ ಬೇರೊಂದು ಅವಕಾಶ ಸಿಕ್ಕಿತು, ಹೊಸ ದಾರಿ ತೆರೆಯಿತು, ಅಥವಾ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಯಿತು. ಇದೇ ಕೃಷ್ಣರ ಆಟ. ಅವರು ಯಾವ ವಸ್ತು ನಿಮಗೆ ಸರಿಯಲ್ಲವೋ ಅದನ್ನೇ ನಿಮ್ಮಿಂದ ದೂರ ಮಾಡುತ್ತಾರೆ. ಯೋಚಿಸಿ ನೋಡಿ, ಬಾಲ್ಯದಲ್ಲಿ ಯಶೋದಾ ಮಾತೆ ಬಾಲಕೃಷ್ಣನನ್ನು ಗೋಕುಲದಿಂದ ಹೊರಗೆ ಹೋಗದಂತೆ ತಡೆದಿದ್ದರೆ ಇಂದು ಅಮರವಿರುವ ಆ ಲೀಲೆಗಳನ್ನು ಜಗತ್ತು ನೋಡಲು ಸಾಧ್ಯವಿತ್ತೆ. ಪೂತನಿವಧೆ, ಕಾಳಿಂಗ ಮರ್ದನ, ಗೋವರ್ಧನ ಉದ್ಧಾರ ಇವೆಲ್ಲವೂ ಸಾಧ್ಯವಾಗಿದ್ದು ಯಾಕೆಂದರೆ ಕೃಷ್ಣನ ಪಾಲಿಗೆ ಯಾವ ಕಾರ್ಯವಿತ್ತೋ ಅದನ್ನು ಯಾರೂ ತಡೆಯಲು ಸಾಧ್ಯವಿರಲಿಲ್ಲ. ಇದೇ ಸಂದೇಶ ನಿಮಗೂ ಅನ್ವಯಿಸುತ್ತದೆ. ನಿಮ್ಮ ಜೀವನದ ಉದ್ದೇಶವೇನಿದೆಯೋ, ಯಾವುದು ನಿಮ್ಮ ಭಾಗ್ಯದ ಭಾಗವಾಗಿದೆಯೋ ಅದು ನಿಮ್ಮನ್ನು ತಲುಪಿಯೇ ತೀರುತ್ತದೆ. ಯಾವುದೇ ಮನುಷ್ಯ, ಯಾವುದೇ ಶಕ್ತಿ, ಯಾವುದೇ ಪರಿಸ್ಥಿತಿ ಅದನ್ನು ನಿಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಮನುಷ್ಯನು ಅನೇಕ ಬಾರಿ ಬೇರೆಯವರ ಯಶಸ್ಸನ್ನು ನೋಡಿ ಅಸೂಯೆ ಪಡುತ್ತಾನೆ. ಬಹುಶಃ ಅವರ ಹಕ್ಕು ನನ್ನಿಂದ ಕಸಿದು ಹೋಯಿತು ಎಂದು ಅವನು ಅಂದುಕೊಳ್ಳುತ್ತಾನೆ. ಆದರೆ ಕೃಷ್ಣರು ಹೇಳುತ್ತಾರೆ, ಮೂಢನೆಯಾರ ಹಕ್ಕನ್ನು ನಿಮ್ಮಿಂದ ಕಸಿದು ಇನ್ನೊಬ್ಬರಿಗೆ ಕೊಡಲಾಗಿಲ್ಲ. ಯಾವುದು ಅವರದ್ದೋ ಅದು ಅವರಿಗೆ ಸಿಕ್ಕಿತು, ಮತ್ತು ಯಾವುದು ನಿನ್ನದೋ ಅದು ನಿನಗೆ ಖಂಡಿತ ಸಿಗುತ್ತದೆ. ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಂಡರೋ ಅವರ ಅಸೂಯೆ ಮುಗಿದು ಹೋಯಿತು. ತಾಳ್ಮೆ ಇಡುವುದು ಸುಲಭವಲ್ಲ, ಆದರೆ ಯಾರು ಕೃಷ್ಣರ ಮೇಲೆ ಭರವಸೆ ಇಟ್ಟಿದ್ದಾನೋ ತಾಳ್ಮೆ ಅವನೇ ಇಡಬಲ್ಲ. ದ್ರೌಪದಿಯೂ ಕೂಡ ಎಲ್ಲಿಯವರೆಗೆ ತನ್ನ ಪ್ರಯತ್ನಗಳನ್ನು ಮಾಡಿದಳೋ ಅಲ್ಲಿಯವರೆಗೆ ಅವಮಾನದಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಆದರೆ ಯಾವಾಗ ಆಕೆ ಪೂರ್ಣ ಸಮರ್ಪಣೆ ಮಾಡಿದಳೋ ಆಗಲೇ ಆಕೆಯ ಗೌರವ ರಕ್ಷಿಸಲ್ಪಟ್ಟಿತು. ಇದರ ಅರ್ಥವೇನೆಂದರೆ, ಯಾವಾಗ ನೀವು ನಿಮ್ಮ ಚಿಂತೆಯನ್ನು ಬಿಟ್ಟು ಕೃಷ್ಣರಿಗೆ ಒಪ್ಪಿಸುತ್ತೀರೋ ಆಗ ಯಾವುದು ನಿಜವಾಗಿಯೂ ನಿಮ್ಮದೋ ಅದು ನಿಮಗೆ ಸಿಗುತ್ತದೆ. ಸಂಬಂಧಗಳ ಜಗತ್ತು ಕೂಡ ಇದೇ ನಿಯಮವನ್ನು ಪಾಲಿಸುತ್ತದೆ. ಯಾರಾದರೂ ನಿಮ್ಮಿಂದ ದೂರ ಹೋದರೆ ದುಃಖಿಸಬೇಡಿ, ಅವರು ನಿಮ್ಮ ಪಾಲಿನವರಾಗಿರಲಿಲ್ಲ. ಮತ್ತು ಯಾರಾದರೂ ನಿಮ್ಮವರಾಗಿದ್ದರೆ 1000 ಬಿರುಗಾಳಿ ಬಂದರೂ ಅವರು ನಿಮ್ಮಿಂದ ಬೇರೆಯಾಗುವುದಿಲ್ಲ. ಇದು ಕೇವಲ ಪ್ರೇಮದಲ್ಲಿ ಮಾತ್ರವಲ್ಲ, ಪ್ರತಿಯೊಂದು ಸಂಬಂಧದಲ್ಲೂ ಸತ್ಯವಾಗಿದೆ. ಆದ್ದರಿಂದ ಜೀವನದಲ್ಲಿ ಯಾವುದೇ ಸಂಕಟ ಬಂದರೂ ಎಲ್ಲವೂ ಕೈಜಾರಿ ಹೋಗುತ್ತಿದೆ ಎಂದು ಅನಿಸಿದಾಗಲೂ ಮನಸ್ಸಿನಲ್ಲಿ ಕೃಷ್ಣನ ನಾಮ ಜಪಿಸಿ ಮತ್ತು ಹೇಳಿ, ಹೇ ಪ್ರಭು, ನನಗೆ ನಿನ್ನ ಮೇಲೆ ನಂಬಿಕೆಯಿದೆ. ಯಾವುದು ನನ್ನದೋ ಅದು ನನಗೆ ಸಿಗುತ್ತದೆ ಮತ್ತು ಯಾವುದು ನನ್ನದಲ್ಲವೋ ಅದಕ್ಕಾಗಿ ನಾನು ಮೋಹಪಡುವುದಿಲ್ಲ. ಇದೇ ಭಾವನೆ ನಿಮ್ಮನ್ನು ಪ್ರತಿಯೊಂದು ದುಃಖದಿಂದ ಮೇಲೆತ್ತುತ್ತದೆ. ಯಾವಾಗ ಗೋವರ್ಧನ ಪೂಜೆಯ ಸಮಯ ಬಂದಿತ್ತೋ ಆಗ ಇಡೀ ಬ್ರಜಮಂಡಲವು ಇಂದ್ರದೇವನನ್ನು ಪ್ರಸನ್ನಗೊಳಿಸಲು ತಯಾರಿ ನಡೆಸುತ್ತಿತ್ತು. ಆದರೆ ಕೃಷ್ಣರು ಹೇಳಿದರು, ನಾವೇಕೆ ಇಂದ್ರನನ್ನು ಪ್ರಸನ್ನಗೊಳಿಸಬೇಕು? ನಮ್ಮ ನಿಜವಾದ ಆಸರೆ ಗೋವರ್ಧನ ಪರ್ವತವಾಗಿದೆ. ಅದೇ ನಮಗೆ ನೀರು, ಆಹಾರ ಮತ್ತು ಆಶ್ರಯ ನೀಡುತ್ತದೆ. ಯಾವಾಗ ಜನರು ಕೃಷ್ಣನ ಮಾತು ಕೇಳಿದರೋ ಇಂದ್ರನು ಕೋಪಗೊಂಡನು ಮತ್ತು ಜೋರಾಗಿ ಮಳೆ ಸುರಿಸಿದನು. ಎಲ್ಲರಿಗೂ ತಮ್ಮ ಅಂತ್ಯ ನಿಶ್ಚಿತ ಎಂದು ಅನಿಸಿತು. ಆದರೆ ಕೃಷ್ಣರು ತನ್ನ ಕಿರುಬೆರಳಿನಲ್ಲಿ ಇಡೀ ಪರ್ವತವನ್ನೇ ಎತ್ತಿ ಹಿಡಿದರು. ಈ ಘಟನೆ ನಮಗೆ ಇದನ್ನೇ ಕಲಿಸುತ್ತದೆ. ಯಾವಾಗ ನೀವು ಪ್ರಭುವಿನ ಮೇಲೆ ನಂಬಿಕೆ ಇಡುತ್ತೀರೋ ಆಗ ಯಾವ ಶಕ್ತಿಯೂ ನಿಮ್ಮ ಆಸರೆಯನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಮನುಷ್ಯನ ಅತಿದೊಡ್ಡ ತಪ್ಪು ಎಂದರೆ ಅವನು ಅಂದುಕೊಳ್ಳುತ್ತಾನೆ ಬೇರೆಯವರ ಕಾರಣದಿಂದ ಅವನ ಜೀವನ ಹಾಳಾಗುತ್ತಿದೆ ಎಂದು. ಆದರೆ ಸತ್ಯವೇನೆಂದರೆ, ಜೀವನದಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ಅದೆಲ್ಲವೂ ಕೃಷ್ಣರ ಯೋಜನೆಯ ಭಾಗವಾಗಿದೆ. ಒಂದು ವೇಳೆ ನಿಮ್ಮಿಂದ ಏನನ್ನಾದರೂ ಕಸಿದುಕೊಳ್ಳಲಾಗುತ್ತಿದ್ದರೆ ಅದು ನಿಮಗೆ ಹಾನಿಕಾರಕವಾಗಿತ್ತು ಎಂದರ್ಥ, ಮತ್ತು ನಿಮಗೆ ಏನಾದರೂ ಸಿಗುತ್ತಿದ್ದರೆ ಅದು ನಿಮಗೆ ಲಾಭದಾಯಕ ಎಂದರ್ಥ. ಆದ್ದರಿಂದ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಪ್ರಭುವಿನ ಮೇಲೆ ನಂಬಿಕೆ ಇಡಿ. ಕಂಸನು ಎಷ್ಟು ಬಾರಿ ಪ್ರಯತ್ನಿಸಿದ ಬಾಲಕೃಷ್ಣನನ್ನು ಕೊಲ್ಲಲು, ಆದರೆ ಅವನು ಸಫಲನಾದನೆ? ಇಲ್ಲ. ಏಕೆಂದರೆ ಎಲ್ಲಿಯವರೆಗೆ ಕೃಷ್ಣರ ಕಾರ್ಯ ಭೂಮಿಯ ಮೇಲೆ ಪೂರ್ಣವಾಗಲಿಲ್ಲವೋ ಅಲ್ಲಿಯವರೆಗೆ ಯಾವ ಶಕ್ತಿಯೂ ಅವರನ್ನು ಮುಟ್ಟಲು ಸಾಧ್ಯವಿರಲಿಲ್ಲ. ನಿಮಗೂ ಇದೇ ಸಂದೇಶವಿದೆ. ಎಲ್ಲಿಯವರೆಗೆ ನಿಮ್ಮ ಜೀವನದ ಕಾರ್ಯ ಪೂರ್ಣವಾಗುವುದಿಲ್ಲವೋ, ಎಲ್ಲಿಯವರೆಗೆ ನಿಮ್ಮ ಸಮಯ ಬರುವುದಿಲ್ಲವೋ ಅಲ್ಲಿಯವರೆಗೆ ಯಾರೂ ನಿಮ್ಮ ಭಾಗ್ಯವನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಕೃಷ್ಣರು ಹೇಳುತ್ತಾರೆ, ಅರ್ಜುನ, ನೀನು ಎದ್ದು ಯುದ್ಧ ಮಾಡು. ನಿನ್ನ ಧರ್ಮ ಪ್ರಯತ್ನಿಸುವುದು, ಫಲದ ಮೇಲೆ ನಿನಗೆ ಅಧಿಕಾರವಿಲ್ಲ. ಒಂದು ವೇಳೆ ಅರ್ಜುನನು ಕೂಡ ಹಣೆಬರಹವನ್ನು ದೂಷಿಸಿ ಕೈಚೆಲ್ಲಿದ್ದರೆ ಮಹಾಭಾರತದ ಯುದ್ಧ ನಡೆಯುತ್ತಿರಲಿಲ್ಲ. ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗಲೂ ಎಂದಿಗೂ ಸೋಲೊಪ್ಪಿಕೊಳ್ಳಲಿಲ್ಲ. ಅವರಿಗೆ ತಿಳಿದಿತ್ತು ಕಷ್ಟಗಳು ಭಗವಂತನ ಲೀಲೆ, ಪರೀಕ್ಷೆ ಎಂದು. ನಿಮ್ಮ ಜೀವನದ ಕಷ್ಟಗಳು ಕೂಡ ಭಗವಂತನ ಪರೀಕ್ಷೆಯಾಗಿವೆ. ಆದರೆ ನೀವು ಅದನ್ನು ಹಣೆಬರಹದ ಹೆಸರಿಟ್ಟು ಓಡಿ ಹೋಗುತ್ತಿದ್ದೀರಿ. ಹಣೆಬರಹವನ್ನು ಅವನೇ ಬದಲಾಯಿಸಬಲ್ಲ. ಯಾರು ತನ್ನ ಕರ್ಮದೊಂದಿಗೆ ಹೋರಾಡುತ್ತಾನೆ? ಧ್ರುವ ಬಾಲಕನಾಗಿದ್ದಾಗ ಮಲತಾಯಿ ಅವಮಾನ ಮಾಡಿದಳು. ಅವನು ಹಣೆಬರಹವನ್ನು ದೂಷಿಸುತ್ತಾ ಕೋರಲಿಲ್ಲ. ಕಾಡಿಗೆ ಹೋಗಿ ತಪಸ್ಸು ಮಾಡಿದನು. ಇಂದಿಗೂ ಧ್ರುವ ನಕ್ಷತ್ರ ಅಚಲವಾಗಿದೆ. ನಿಮ್ಮ ಹಣೆಬರಹವು ಅಚಲವಾಗಬಹುದು ಒಂದು ವೇಳೆ ನೀವು ನಿಮ್ಮ ಕರ್ಮವನ್ನು ಅಚಲವಾಗಿಸಿದರೆ. ಎಷ್ಟೇ ಕಷ್ಟ ಬರಲಿ ನೀವು ಧೈರ್ಯಗೆಡಬೇಡಿ, ಏಕೆಂದರೆ ಕೃಷ್ಣರು ನಿಮ್ಮ ಜೊತೆಗಿದ್ದಾರೆ. ಯಾವಾಗ ನೀವು ಗಾಢ ಅಂಧಕಾರದಲ್ಲಿರುತ್ತೀರೋ, ಎಲ್ಲ ದಾರಿಗಳು ಮುಚ್ಚಿಹೋದಂತೆ ಭಾಸವಾಗುತ್ತೆಯೋ ಆಗಲೇ ಅಲ್ಲಿಂದ ನಿಮ್ಮ ಕರ್ಮದ ದೀಪ ಬೆಳಗುತ್ತದೆ. ಹೇ ಮನುಷ್ಯನೇ, ಸಂಸಾರದ ನಿಯಮವೇನೆಂದರೆ ಯಾರು ಏನು ಮಾಡುತ್ತಾರೋ ಅದನ್ನೇ ಪಡೆಯುತ್ತಾರೆ. ಹಣೆಬರಹ ಯಾರಿಗ್ ಸುಮ್ಮನೆ ಏನನ್ನೂ ನೀಡುವುದಿಲ್ಲ. ರೈತನು ಬೀಜ ಬಿತ್ತದೆ, ಬೆಳೆ ಬೆಳೆಯಲು ಸಾಧ್ಯವಿಲ್ಲವೋ ಹಾಗೆಯೇ ಪ್ರಯತ್ನವಿಲ್ಲದೆ ನಿಮ್ಮ ಅದೃಷ್ಟವು ನಿಮಗೆ ಏನನ್ನೂ ನೀಡುವುದಿಲ್ಲ. ಆದ್ದರಿಂದ ಕೃಷ್ಣರನ್ನು ಸ್ಮರಿಸಿ ಮತ್ತು ಪ್ರತಿಯೊಂದು ಕಷ್ಟದಲ್ಲೂ ನಗುತ್ತಾ ಹೇಳಿ, ಹೇ ಪ್ರಭು, ಇದೆಲ್ಲವೂ ನೀನು ನೀಡಿದ್ದು, ನೀನೇ ದಾರಿ ತೋರಿಸು.
ಯಾವಾಗ ನೀವು ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೀರೋ, ಯಾವಾಗ ನೀವು ನಿಮ್ಮ ಕರ್ಮವನ್ನು ಒಪ್ಪಿಕೊಳ್ಳುತ್ತೀರೋ, ಆಗ ನಿಮ್ಮ ಅದೃಷ್ಟವು ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತದೆ. ಈಗ ನೀವು ನಿಮ್ಮ ಸೋಲಿನ ಕಣ್ಣೀರು ಹಾಕುತ್ತಾ ಕುಳಿತಿದ್ದೀರಿ. ಆದರೆ ತಿಳಿದುಕೊಳ್ಳಿ, ಯಾರು ಎದ್ದು ನಿಲ್ಲುತ್ತಾರೋ ಭಗವಂತನು ಅವರನ್ನೇ ಕೈಹಿಡಿಯುತ್ತಾನೆ. ಭೀಷ್ಮ ಪಿತಾಮಹರು ಶರಶಯ್ಯೆಯ ಮೇಲೂ ಯೋಗಬಲದಿಂದ ಮೃತ್ಯುವಿನ ಮೇಲೆ ವಿಜಯ ಸಾಧಿಸಿದರು. ಕರ್ಣನು ದಾನಶೂರನಾದನು, ಏಕೆಂದರೆ ಅವನು ಕಷ್ಟದಲ್ಲೂ ತನ್ನ ಸ್ವಾಭಿಮಾನ ಬಿಡಲಿಲ್ಲ. ನೀವು ಕೂಡ ತಾಳ್ಮೆ ಇಡಿ. ಭಗವಂತನು ನಿಮ್ಮನ್ನು ಸುಮ್ಮನೆ ಕಳುಹಿಸಿಲ್ಲ. ನಿಮ್ಮೊಳಗೂ ಯಾವುದೋ ಒಂದು ಉದ್ದೇಶ ಅಡಗಿದೆ. ಎಲ್ಲಿಯವರೆಗೆ ನೀವು ಅದನ್ನು ಹುಡುಕುವುದಿಲ್ಲವೋ ಅಲ್ಲಿಯವರೆಗೆ ನೀವು ಹಣೆಬರಹವನ್ನು ದೂಷಿಸುತ್ತಲೇ ಇರುತ್ತೀರಿ. ಆದರೆ ಯಾವ ದಿನ ನಿಮಗೆ ಅರ್ಥವಾಗುತ್ತದೆಯೋ, ಪ್ರತಿಯೊಂದು ಕಷ್ಟವೂ ನಿಮ್ಮ ಪರೀಕ್ಷೆಯಾಗಿದೆ, ಪ್ರತಿಯೊಂದು ನೋವು ನಿಮ್ಮನ್ನು ಗಟ್ಟಿಯಾಗಿಸಲು ಬಂದಿದೆ ಎಂದು, ಆ ದಿನ ನಿಮ್ಮ ಕಣ್ಣುಗಳಿಂದ ಹಣೆಬರಹದ ಭಯ ಹೋಗಲಾಡುತ್ತದೆ. ಕೃಷ್ಣರು ಹೇಳುತ್ತಾರೆ, ಹೇ ಮಾನವ, ಎಂದಾದರೂ ನಿನ್ನ ಜೀವನವನ್ನು ನೋಡು. ಎಲ್ಲೆಲ್ಲಿ ನೀನು ಸಾಹಸ ಮಾಡಿದ್ದೀಯೋ ಅಲ್ಲೆಲ್ಲ ನಿನಗೆ ಯಶಸ್ಸು ಸಿಕ್ಕಿದೆ, ಮತ್ತು ಎಲ್ಲೆಲ್ಲಿ ನೀನು ಸೋಲೊಪ್ಪಿಕೊಂಡಿದ್ದೀಯೋ ಅಲ್ಲಿ ಹಣೆಬರಹವು ನಿನ್ನನ್ನು ಬಿಟ್ಟುಬಿಟ್ಟಿದೆ. ಮನುಷ್ಯನೇ, ನೀನು ಎಂದಾದರೂ ಗಮನಿಸಿದ್ದೀಯಾ? ಯಾವಾಗ ನೀನು ನಿನ್ನ ದುಃಖವನ್ನು ಯಾರಿಗಾದರೂ ಹೇಳಿಕೊಂಡೆಯೋ ನಿನ್ನ ದುಃಖ ಅರ್ಧವಾಯಿತು, ಮತ್ತು ಯಾವಾಗ ನೀನು ಅದನ್ನು ನಿನ್ನೊಳಗೆ ಅದುಮಿಟ್ಟು ಹಣೆಬರಹವನ್ನು ದೂಷಿಸುತ್ತಾ ಕುಳಿತೆಯೋ ಆಗ ನಿನ್ನ ಭಯ ಹೆಚ್ಚಾಯಿತು. ಏಕೆಂದರೆ ಭಗವಂತನು ನಿನ್ನನ್ನು ಈ ಸಂಸಾರದಲ್ಲಿ ಕರ್ಮ ಮಾಡಲು ಕಳುಹಿಸಿದ್ದಾನೆ, ಅಳಲು ಅಥವಾ ದೂಷಿಸಲು ಅಲ್ಲ. ಯಾವಾಗ ನೀನು ಹಣೆಬರಹವನ್ನು ದೂಷಿಸುತ್ತೀಯೋ ಆಗ ವಾಸ್ತವದಲ್ಲಿ ನೀನು ಆ ಪರಮಾತ್ಮನ ಇಚ್ಛೆಯನ್ನು ಅವಮಾನಿಸುತ್ತಿದ್ದೀಯಾ. ಕೃಷ್ಣರು ಹೇಳುತ್ತಾರೆ, ಒಂದು ವೇಳೆ ನೀನು ನಿನ್ನ ಹಣೆಬರಹವನ್ನು ದೂಷಿಸುವ ಧೈರ್ಯ ಹೊಂದಿದ್ದರೆ ಅಷ್ಟೇ ಧೈರ್ಯವನ್ನು ನಿನ್ನ ಕರ್ಮವನ್ನು ತಿದ್ದಿಕೊಳ್ಳಲು ಕೂಡ ಇಟ್ಟುಕೋ. ಏಕೆಂದರೆ ಹಣೆಬರಹ ಎನ್ನುವುದು ಆಕಾಶದಿಂದ ಇಳಿದು ಬಂದ ಪುಸ್ತಕವಲ್ಲ, ಅದು ನಿನ್ನ ಪ್ರತಿಯೊಂದು ಕರ್ಮ, ನಿನ್ನ ಪ್ರತಿಯೊಂದು ನಿರ್ಧಾರದ ಫಲಿತಾಂಶವಾಗಿದೆ. ಇಂದು ನೀನು ದುಃಖಿಯಾಗಿದ್ದರೆ ಎಲ್ಲೋ ನಿನ್ನ ನಿನ್ನೆಯ ನಿರ್ಧಾರವೇ ಆ ದಾರಿಯನ್ನು ಸೃಷ್ಟಿಸಿತ್ತು. ಭಗವಂತನು ನಿನಗೆ ವಿವೇಕವನ್ನು ನೀಡಿದ್ದಾನೆ, ಬುದ್ಧಿಯನ್ನು ನೀಡಿದ್ದಾನೆ, ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ನೀಡಿದ್ದಾನೆ. ಆದರೂ ನೀನು ಪ್ರತಿ ಬಾರಿ ಎಡವಿ ಬಿದ್ದಾಗ ನನ್ನ ಹಣೆಬರಹವೇ ಕೆಟ್ಟದ್ದು ಎಂದು ಹೇಳುತ್ತೀಯ. ಮೂಢನೇ ದಾರಿಯನ್ನು ನೀನೇ ಆರಿಸಿಕೊಂಡ ಮೇಲೆ ಆ ದಾರಿಯ ಕಲ್ಲುಗಳಿಗೆ ಹಣೆಬರಹವನ್ನು ದೂಷಿಸುವುದೇಕೆ? ಶ್ರೀಕೃಷ್ಣರು ಸ್ವತಃ ಹೇಳಿದ್ದಾರೆ, ಈ ಸಂಸಾರವು ಕರ್ಮಭೂಮಿಯಾಗಿದೆ. ಇಲ್ಲಿ ಕೇವಲ ಯಾರು ತಾಳ್ಮೆ ಮತ್ತು ಪುರುಷಾರ್ಥವನ್ನು ಬಿಡುವುದಿಲ್ಲವೋ ಅವರೇ ಉಳಿಯುತ್ತಾರೆ. ಹಣೆಬರಹ ಕೇವಲ ಒಂದು ದಿಕ್ಕುದಾರಿಯನ್ನು ನೀವು ನಿಮ್ಮ ಕರ್ಮದಿಂದ ನಿರ್ಮಿಸಿಕೊಳ್ಳಲೇಬೇಕು. ಪಾಂಡವರು ವನವಾಸಕ್ಕೆ ಹೋದಾಗ ಹಣೆಬರಹವನ್ನು ದೂಷಿಸಿದರೆ ಇಲ್ಲ, ಅವರು ತಾಳ್ಮೆ ಇಟ್ಟುಕೊಂಡರು. ಕೃಷ್ಣರು ಹೇಳಿದರು, ಸಮಯದ ಚಕ್ರ ಹೀಗೇ ಇರುತ್ತದೆ, ಒಮ್ಮೆ ಕೆಳಗೆ ಒಮ್ಮೆ ಮೇಲೆ. ಆದರೆ ಯಾರು ಪುರುಷಾರ್ಥದ ಕೈ ಹಿಡಿಯುತ್ತಾರೋ ಅವರು ಎಂದಿಗೂ ಸೋಲುವುದಿಲ್ಲ. ಹೇ ಮಾನವ, ಇಂದು ನೀನು ಸೋತಿದ್ದರೆ ಅದರ ಅರ್ಥ ನಿನ್ನ ಹಣೆಬರಹ ಕೆಟ್ಟದಾಗಿದೆ ಎಂದಲ್ಲ, ಅದರ ಅರ್ಥ ನಿನಗೆ ಮತ್ತೆ ಎದ್ದು ನಿಲ್ಲುವ ಅವಕಾಶ ಸಿಕ್ಕಿದೆ ಎಂದಾಗಿದೆ. ಭಗವಂತನು ಯಾವಾಗಲಾದರೂ ಯಾರಿಂದಲಾದರೂ ಏನನ್ನಾದರೂ ಕಸಿದುಕೊಂಡರೆ ಕೇವಲ ಅದಕ್ಕಿಂತಲೂ ದೊಡ್ಡದನ್ನು ನೀಡುವ ಯೋಜನೆಯನ್ನು ಹಾಕಿಕೊಂಡಿರುತ್ತಾನೆ. ಆದರೆ ನೀನು ಎಷ್ಟು ಅವಸರ ಪಡುತ್ತೀಯೆಂದರೆ ಚಿಕ್ಕ ಚಿಕ್ಕ ನಷ್ಟಗಳಿಗೆ ಮುರಿದು ಬೀಳುತ್ತೀಯ. ನೆನಪಿಡಿ, ಅದೃಷ್ಟವೂ ಕೂಡ ಅವರ ಜೊತೆಗೇ ಇರುತ್ತದೆ. ಯಾರು ಪ್ರತಿ ಪರಿಸ್ಥಿತಿಯಲ್ಲೂ ಭಗವಂತನನ್ನು ಸ್ಮರಿಸುತ್ತಾ ತಮ್ಮ ಕರ್ಮದಲ್ಲಿ ತೊಡಗಿರುತ್ತಾರೋ. ಕೃಷ್ಣರು ಹೇಳುತ್ತಾರೆ, ಯಾರು ತನ್ನ ಕರ್ಮದ ಭಾರವನ್ನು ಹಣೆಬರಹದ ತಲೆಗೆ ಕಟ್ಟುತ್ತಾನೋ ದುಃಖಿ ಅವನೇ ಆಗಿರುತ್ತಾನೆ. ಯಾರು ಜೀವನವನ್ನು ಭಗವಂತನು ನೀಡಿದ ಒಂದು ಲೀಲೆ ಎಂದು ತಿಳಿದುಕೊಳ್ಳುತ್ತಾನೋ ಅವನು ಎಂದಿಗೂ ಹಣೆಬರಹದ ಗುಲಾಮನಾಗುವುದಿಲ್ಲ. ನಿಮ್ಮೊಳಗೆ ಅಪಾರ ಶಕ್ತಿ ಇದೆ. ನೀವು ಹುಟ್ಟಿದಾಗ ಯಾರೂ ಅಂದುಕೊಂಡಿರಲಿಲ್ಲ ನೀವು ಮಾತನಾಡುತ್ತೀರಿ, ನಡೆಯುತ್ತೀರಿ ಎಂದು. ಆದರೆ ನೀವು ನಡೆದಿರಿ, ಮಾತನಾಡಿದಿರಿ, ಕಲಿತಿರಿ. ಇಂದು ಯಾರು ಹೇಳಿದರು ನಿಮ್ಮ ಹಣೆಬರಹ ಕೆಟ್ಟದಾಗಿದೆ ಎಂದು? ನಿಮ್ಮ ದುಃಖದ ಕಾರಣ ನಿಮ್ಮ ಆಲೋಚನೆಯಾಗಿದೆ. ನೀವು ಪ್ರತಿದಿನ ಹಣೆಬರಹವನ್ನು ದೂಷಿಸಿದರೆ ನಿಮ್ಮ ಹಣೆಬರಹ ನಿಜವಾಗಿಯೂ ಮುನಿಸಿಕೊಳ್ಳುತ್ತದೆ. ಆದರೆ ಪ್ರತಿದಿನ ಭಗವಂತನ ಹೆಸರು ಹೇಳಿ ಕರ್ಮದಲ್ಲಿ ತೊಡಗಿದರೆ ಅದೇ ಹಣೆಬರಹ ನಿಮ್ಮ ಮುಂದೆ ತಲೆಬಾಗುತ್ತದೆ. ಭಗವಂತ ಗೀತೆಯಲ್ಲಿ ಹೇಳಿದ್ದಾರೆ, ಏನಾಯಿತೋ ಒಳ್ಳೆಯದೇ ಆಯಿತು, ಏನು ಆಗುತ್ತಿದೆಯೋ ಒಳ್ಳೆಯದೇ ಆಗುತ್ತಿದೆ, ಮತ್ತು ಏನೂ ಆಗಲಿರುವುದೋ ಅದು ಕೂಡ ಒಳ್ಳೆಯದೇ ಆಗುತ್ತದೆ. ನೀವು ಭೂತಕಾಲದ ಬಗ್ಗೆ ಪಶ್ಚಾತ್ತಾಪ ಪಡಬೇಡಿ, ಭವಿಷ್ಯದ ಚಿಂತೆ ಮಾಡಬೇಡಿ, ವರ್ತಮಾನದಲ್ಲಿ ಬದುಕಿ. ಕೃಷ್ಣನು ಮಥುರೆಯ ರಾಜ್ಯವನ್ನು ಕೇಳಲಿಲ್ಲ. ಅವರಿಗೆ ತಿಳಿದಿತ್ತು ಸಮಯ ಬಂದಾಗ ಅದು ಸಿಗುತ್ತದೆ ಎಂದು. ಆದರೆ ಅವರು ಕೈಕಟ್ಟಿ ಕೂರಲಿಲ್ಲ, ಕಂಸನ ಸಂಹಾರ ಮಾಡಿದರು. ಏಕೆಂದರೆ ಹಣೆಬರಹ ಎಚ್ಚರವಾಗುವುದು ಕರ್ಮ ಎಚ್ಚರವಾದಾಗಲಷ್ಟೇ. ನಿಮ್ಮ ಹಣೆಬರಹ ನಿದ್ದೆ ಮಾಡುತ್ತಿಲ್ಲ, ಅದು ನಿಮ್ಮ ಕರ್ಮ ಎಚ್ಚರವಾಗುವುದಕ್ಕೆ ಕಾಯುತ್ತಿದೆ. ಎಲ್ಲಿ ಬಿದ್ದಿದ್ದೀರೋ ಅಲ್ಲಿಂದಲೇ ಎದ್ದು ನಿಲ್ಲಿ. ಪ್ರತಿ ರಾತ್ರಿಯ ನಂತರ ಬೆಳಗಾಗುತ್ತದೆ, ಪ್ರತಿ ಕತ್ತಲ ನಂತರ ಬೆಳಕು ಬರುತ್ತದೆ. ನಿಮ್ಮ ಅದೃಷ್ಟ ನಿಮ್ಮ ಕೈಯಲ್ಲಿದೆ. ನಿಮ್ಮ ಕರ್ಮವನ್ನು ಸುಧಾರಿಸಿಕೊಳ್ಳಿ, ನಿಮ್ಮ ಆಲೋಚನೆಯನ್ನು ಬದಲಿಸಿಕೊಳ್ಳಿ. ಆಗ ಅದೇ ಹಣೆಬರಹ ನಿಮ್ಮ ಮಿತ್ರನಾಗಿ ನಿಲ್ಲುತ್ತದೆ. ನೆನಪಿಡಿ, ಇತಿಹಾಸ ಅವರದ್ದೇ ಬರೆಯಲ್ಪಡುತ್ತದೆ. ಯಾರು ಕಷ್ಟದಲ್ಲಿಯೂ ನಗುವುದನ್ನು ಬಲ್ಲರು, ಯಾರು ತಮ್ಮ ಸೋಲಿನಿಂದ ಪಾಠ ಕಲಿತು ಮತ್ತೆ ಅದೇ ಹೋರಾಟವನ್ನು ಮಾಡುತ್ತಾರೆ. ನಿಮ್ಮೊಳಗೂ ಅದೇ ಆತ್ಮವಿದೆ, ಯಾವುದು ಅರ್ಜುನನೊಳಗಿತ್ತು. ಕೇವಲ ವ್ಯತ್ಯಾಸವೇನೆಂದರೆ ನೀವು ನಿಮ್ಮೊಳಗಿನ ಕೃಷ್ಣನನ್ನು ಕರೆದಿಲ್ಲ. ಇಂದು ನೀವು ಜೀವನದ ಗೊಂದಲಗಳಲ್ಲಿ ಸಿಲುಕಿದ್ದರೆ ಹಣೆಬರಹವನ್ನು ದೂಷಿಸುವುದಕ್ಕಿಂತ ಉತ್ತಮ ಕೃಷ್ಣರನ್ನು ಸ್ಮರಿಸುವುದು. ಆಗ ನಿಮ್ಮೊಳಗೆ ಅಪಾರ ಶಕ್ತಿ ಜಾಗೃತವಾಗುತ್ತದೆ. ಕೃಷ್ಣ ಹೇಳುತ್ತಾರೆ,
ಯಾವಾಗ ಮನುಷ್ಯನು ತನ್ನ ಮೇಲೆ ವಿಶ್ವಾಸ ಇಡುತ್ತಾನೋ ಆಗ ನಾನೇ ಅವನ ಭಾಗ್ಯವಾಗುತ್ತೇನೆ. ಈಗ ನಾವು ಕರ್ಮದ 3 ವಿಧಗಳ ಬಗ್ಗೆ ತಿಳಿಯೋಣ. ಕೃಷ್ಣ ಹೇಳುತ್ತಾರೆ, ಕರ್ಮ 3 ವಿಧವಾಗಿದೆ: ಪ್ರಾರಬ್ಧ, ಸಂಚಿತ ಮತ್ತು ಕ್ರಿಯಮಾಣ. ಪ್ರಾರಬ್ಧ ಕರ್ಮ ಎಂದರೆ ನಮ್ಮ ಪೂರ್ವಜನ್ಮ ಅಥವಾ ಗತಕಾಲದ ಕರ್ಮಗಳ ಫಲವಾಗಿದ್ದು ಅದನ್ನು ನಾವು ವರ್ತಮಾನದಲ್ಲಿ ಅನುಭವಿಸುತ್ತಿದ್ದೇವೆ. ಇದನ್ನು ಅರ್ಥ ಮಾಡಿಕೊಳ್ಳಲು ನದಿಯ ಉದಾಹರಣೆ ತೆಗೆದುಕೊಳ್ಳೋಣ. ನದಿ ಹರಿಯಲು ಶುರುವಾದಾಗ ಅದರ ದಾರಿ ಮೊದಲೇ ನಿರ್ಧಾರವಾಗಿರುತ್ತದೆ, ಅದನ್ನು ಬದಲಿಸಲು ಸಾಧ್ಯವಿಲ್ಲ. ಆದರೆ ಅದರ ಜೊತೆ ನಾವು ಸಾಗಬಹುದು. ಅಥವಾ ಬಿಲ್ಲಿನಿಂದ ಬಿಟ್ಟ ಬಾಣದಂತೆ, ಒಮ್ಮೆ ಬಾಣ ಬಿಟ್ಟರೆ ಅದು ಹಿಂತಿರುಗಿ ಬರುವುದಿಲ್ಲ, ಅದರ ಫಲವನ್ನು ಅನುಭವಿಸಲೇಬೇಕು. ಸಂಚಿತ ಕರ್ಮ ಎಂದರೆ ನಾವು ಮಾಡಿದ ಕರ್ಮಗಳು, ಆದರೆ ಅದರ ಫಲ ಇನ್ನೂ ಸಿಕ್ಕಿಲ್ಲ. ಇದೊಂದು ಬ್ಯಾಂಕ್ ಖಾತೆಯಂತೆ. ಇದರಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳು ಜಮೆಯಾಗಿರುತ್ತವೆ, ಸಮಯ ಬಂದಾಗ ಫಲ ನೀಡುತ್ತವೆ. ಕ್ರಿಯಮಾಣ ಕರ್ಮ ಎಂದರೆ ನಾವೀಗ ಮಾಡುತ್ತಿರುವ ಕರ್ಮಗಳು. ಇದು ಅತ್ಯಂತ ಮುಖ್ಯವಾದದ್ದು. ರೈತನೊಬ್ಬ ವರ್ತಮಾನದಲ್ಲಿ ಯಾವ ಬೀಜ ಬಿತ್ತುತ್ತಾನೋ ಅದೇ ಅವನ ಬೆಳೆಯಾಗುತ್ತದೆ. ಇಂದು ನಮ್ಮ ಬಳಿ ಆ ಶಕ್ತಿ ಇದೆ. ನಾವು ನಮ್ಮ ಕ್ರಿಯಮಾಣ ಕರ್ಮಗಳಿಂದ ನಮ್ಮ ಪ್ರಾರಬ್ಧ ಮತ್ತು ಸಂಚಿತ ಕರ್ಮಗಳನ್ನು ಪ್ರಭಾವಿಸಬಹುದು. ಒಂದು ಕಥೆಯನ್ನು ಕೇಳಿ. ರಾಮು ಎಂಬ ಒಬ್ಬ ರೈತನಿದ್ದನು. ಅವನು ಬಡವನಾಗಿದ್ದರೂ ಪ್ರಾಮಾಣಿಕನಾಗಿದ್ದನು. ಅವನ ಮಿತ್ರ ಮೋಹನನು ಶ್ರೀಮಂತನಾಗಿದ್ದನು, ಆದರೆ ಅಸಮಾಧಾನಗೊಂಡಿದ್ದನು. ಒಮ್ಮೆ ರಾಮು ಅನಾರೋಗ್ಯಕ್ಕೀಡಾದಾಗಲೂ ಶಾಂತನಾಗಿದ್ದನು. ಮೋಹನನು ಕೇಳಿದನು, ನೀನು ಇಷ್ಟೊಂದು ಒಳ್ಳೆಯವನಾಗಿದ್ದರೂ ನಿನಗೇಕೆ ಕಷ್ಟ ಎಂದು. ರಾಮು ಹೇಳಿದನು, ಇದು ನನ್ನ ಹಳೆಯ ಕರ್ಮದ ಫಲ. ಆದರೆ ನಾನು ಈಗ ಒಳ್ಳೆಯ ಕರ್ಮ ಮಾಡುತ್ತೇನೆ, ಮುಂದಿನ ಜನ್ಮಕ್ಕೆ ಅದು ಬುದ್ಧಿಯಾಗುತ್ತದೆ. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ಕರ್ಮದ ಲೆಕ್ಕಾಚಾರ ಈ ಜನ್ಮದಲ್ಲೇ ಮುಗಿಯುವುದಿಲ್ಲ. ಪುನರ್ಜನ್ಮದ ಮೂಲಕ ಅದು ಮುಂದುವರಿಯುತ್ತೆ. ಆದರೆ ನಾವು ಏನು ಮಾಡಬೇಕು? ಕೃಷ್ಣರು ಹೇಳುತ್ತಾರೆ, ಕರ್ಮ ಮಾಡು, ಫಲದ ಚಿಂತೆ ಮಾಡಬೇಡ. ಇದು ಜೀವನದ ಅತ್ಯಂತ ಆಳವಾದ ಸತ್ಯವಾಗಿದೆ. ನಾವು ಅನೇಕ ಬಾರಿ ಫಲದ ಬಗ್ಗೆ ಯೋಚಿಸುತ್ತಾ ನಮ್ಮ ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಅರ್ಜುನನಿಗೂ ಯುದ್ಧ ಭೂಮಿಯಲ್ಲಿ ಇದೇ ಗೊಂದಲವಿತ್ತು. ಯುದ್ಧದ ಪರಿಣಾಮ ಏನಾಗಬಹುದು ಎಂದು ಅವನು ಭಯಪಡುತ್ತಿದ್ದನು. ಆಗ ಕೃಷ್ಣರು ಹೇಳಿದರು, ಕರ್ಮ ಮಾಡುವುದು ನಿನ್ನ ಧರ್ಮ, ಫಲವನ್ನು ನಿರ್ಧರಿಸುವುದು ನಾನು. ನಾವು ಕ್ಷಮಿಸುವುದನ್ನು ಕಲಿಯಬೇಕು. ಕರ್ಮ ಮತ್ತು ಕ್ಷಮೆ ಜೀವನದ ಅತಿ ಮುಖ್ಯವಾದ ಭಾಗಗಳು. ಯಾರಾದರೂ ನಮಗೆ ಕೇಡು ಮಾಡಿದರೆ ಅವರನ್ನು ಕ್ಷಮಿಸುವುದರಿಂದ ನಾವು ನಮ್ಮ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳುತ್ತೇವೆ. ಕ್ಷಮೆ ಕೇವಲ ಅವರಿಗಲ್ಲ, ನಮಗೂ ಕೂಡ ಶಾಂತಿಯನ್ನು ನೀಡುತ್ತದೆ. ಅಂತಿಮವಾಗಿ ಕೃಷ್ಣರು ಹೇಳುತ್ತಾರೆ, ಒಳ್ಳೆಯ ಕರ್ಮ ಮಾಡುವುದರಿಂದ ಕೇವಲ ಭೌತಿಕವಲ್ಲ, ಆಧ್ಯಾತ್ಮಿಕ ಉನ್ನತಿಯೂ ಆಗುತ್ತದೆ. ಯಾವಾಗ ನಮ್ಮ ಮನಸ್ಸು ಮತ್ತು ಕರ್ಮ ಶುದ್ಧವಾಗುತ್ತವೆಯೋ ಆಗ ನಾವು ಆಧ್ಯಾತ್ಮಿಕವಾಗಿ ಬೆಳೆಯುತ್ತೇವೆ. ಕೊಳಕು ನೀರನ್ನು ಶುದ್ಧೀಕರಿಸುವಂತೆ ನಮ್ಮ ಆತ್ಮವನ್ನು ಶುದ್ಧೀಕರಿಸಲು ನಾವು ಪವಿತ್ರ ಕರ್ಮಗಳನ್ನು ಮಾಡಬೇಕು. ಸ್ನೇಹಿತರೆ, ಶ್ರೀಕೃಷ್ಣರ ಈ ಉಪದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಕೇವಲ ನಮ್ಮ ವೈಯಕ್ತಿಕ ಜೀವನದಲ್ಲಿ ಮಾತ್ರವಲ್ಲ, ಸಮಾಜ ಮತ್ತು ಪ್ರಪಂಚಕ್ಕೂ ಮಾದರಿಯಾಗಬಲ್ಲೆವು. ಪ್ರತಿಯೊಂದು ಕಾರ್ಯವನ್ನು ಕರ್ತವ್ಯ ಮತ್ತು ಧರ್ಮ ಎಂದು ಭಾವಿಸಿ ಮಾಡಿ. ಫಲದ ಚಿಂತೆ ಬಿಟ್ಟು ಬಿಡಿ. ಭಗವಂತನ ಕೃಪೆಯ ಮೇಲೆ ವಿಶ್ವಾಸವಿಡಿ. ಈ ವಿಡಿಯೋದಲ್ಲಿನ ಮಾತುಗಳು ನಿಮ್ಮ ಮನಸ್ಸಿಗೆ ನಾಟಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಲು ಮರೆಯಬೇಡಿ. ಇಂತಹದೇ ಇನ್ನಷ್ಟು ಜ್ಞಾನವರ್ಧಕ ವಿಡಿಯೋಗಳಿಗಾಗಿ ನಮ್ಮ ಕೃಷ್ಣ ಸಂದೇಶ ವಾಹಿನಿಗೆ ಚಂದಾದಾರರಾಗಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಶ್ರೀ ರಾಧೆ ಕೃಷ್ಣ.